ನಮಸ್ತೆ ಮಕ್ಕಳ. ಸೊ ಇವತ್ತು ಈ ಆನ್ಲೈನ್ ಸೆಷನ್ಸ್ದು ಲಾಸ್ಟ್ ಕ್ಲಾಸು. ಇವತ್ತಿನ ದಿವಸ ನಿಮಗೆ ಈಕ್ವೇಷನ್ ಸಮೀಕರಣ ಅನ್ನೋದ್ರದ್ದು ಒಂದು ಬೇಸಿಕ್ ಕಾನ್ಸೆಪ್ಟ್ ಕೊಟ್ಟು ಸಿಂಪಲ್ ಈಕ್ವೇಷನ್ಸ್ನ ಒಂದು ಲೆವೆಲಿಗೆ ಮಾಡಿರ್ತೀರಾ. ಒಂದೆರಡು ಮೂರು ಸ್ವಲ್ಪ ದೊಡ್ಡ ಲೆಕ್ಕನ ತೋರಿಸಿ ಜನರಲ್ ಕಾನ್ಸೆಪ್ಟ್ ಈಕ್ವೇಷನ್ ಅಂದ್ರೆ ಏನು, ಸೊಲ್ಯೂಷನ್ ಅಂದ್ರೆ ಏನು, ಇದನ್ನ ಹೇಳ್ತೀನಿ. ಸೊ ಇವತ್ತೇನಪ್ಪ ಅಂತಂದ್ರೆ ಕಾನ್ಸೆಪ್ಟ್ಸ್ equations, simple algebraic equations ಅಂತ. ಓಕೆ, ಸಿ ನಾನು ನಿಮಗೆ ಆಲ್ಜಿಬ್ರಾ ಪಾಠದಲ್ಲಿ ಎರಡು ಇಂಪಾರ್ಟೆಂಟ್ ವಿಚಾರ ಹೇಳ್ಕೊಟ್ಟಿದ್ದೀನಿ, ಆಲ್ಜಿಬ್ರೈಕ್ ಟರ್ಮ್ ಮತ್ತು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಹೇಳಿ. ಸೊ ವೆನ್ ವಿ ಯೂಸ್ ಲೆಟರ್ಸ್ ಅಂತಂತಂದ್ರೆ ಆಲ್ಫಾಬೆಟ್ಸ್ನ ಯೂಸ್ ಮಾಡಿ ಆ ಆಲ್ಫಾಬೆಟ್ಸ್ ಯಾವುದೇ ನಂಬರ್ನ ತಗೋಬಹುದು, ಆ ಸಮಯ ಸಂದರ್ಭ ಆ ಕೇಸ್ ಬೇಸಿಸ್ ಮೇಲೆ ಏನು ಬೇಕಾದ್ರೂ ತಗೋಬಹುದು ಅಂತ ಅನ್ನೋದಕ್ಕೆ ಆಕ್ಚುಯಲ್ ಎಕ್ಸಾಕ್ಟ್ ನಂಬರ್ ಬದಲು ಆಲ್ಫಾಬೆಟ್ಸ್ನ ಉಪಯೋಗಿಸಿ ಆ ಎಕ್ಸಾಕ್ಟ್ ನಂಬರ್ಸ್ ಅರ್ಥಮೆಟಿಕ್ ಆಪರೇಷನ್ಸ್ ಹೆಂಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇನ್ವಲ್ಯೂಷನ್, ಎವಲ್ಯೂಷನ್ ಅಂತ ಈ 6 ಬೇಸಿಕ್ ಆಪರೇಷನ್ ನಂಬರ್ಸ್ ಮೇಲೆ ಹೇಗೆ ಮಾಡ್ತೀವೋ ಲೆಟರ್ಸ್ ಮೇಲೆ ಹಾಗೂ ಮಾಡ್ಬೋದು ಅಂತ ಬೇಸಿಕ್ಸ್ ಎಲ್ಲ ತಿಳ್ಕೊಂಡಿದ್ದೀರಾ. ಕೂಡೋದು ಕಳೆಯೋದು ಎಲ್ಲ, ಅದರಿಂದ ಫ್ರಾಕ್ಷನ್ಸ್ ಎಲ್ಲ ಹೇಗೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಸೊ ಅದರಲ್ಲಿ ಈ ಆಲ್ಜಿಬ್ರೈಕ್ ಟರ್ಮ್ಸ್ ಅಂತ ಬರೆದಾಗ ಲೆಟರ್ಸ್ ಇರುತ್ತೆ. ಆ ಆಲ್ಜಿಬ್ರೈಕ್ ಟರ್ಮ್ಸ್ ಲೆಟರ್ಸ್ನದು ಎರಡು ಎಕ್ಸ್ಪ್ರೆಷನ್, ಒಂದು ಎಕ್ಸ್ಪ್ರೆಷನ್ 1E1, ಇನ್ನೊಂದು ಎಕ್ಸ್ಪ್ರೆಷನ್ E2 ಅಂತಿದೆ ಅಂತ ಇಟ್ಕೊಳ್ಳೋಣ. ಸೊ ಸಪೋಸ್ ಆ ಎಕ್ಸ್ಪ್ರೆಷನ್ಸ್ ಅಲ್ಲಿ ಯಾವುದೋ ಒಂದು ಲೆಟರ್ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಸಿಂಗಲ್ ಲೆಟರ್ ಇದ್ರೆ, ಒಂದು ಸಿಂಗಲ್ ವೇರಿಯಬಲ್ ತರ ಇತ್ತು ಅಂತಂತಂದ್ರೆ ನಾನು ಮಧ್ಯೆ ಈಕ್ವಲ್ಸ್ ಅಂತ ಹಾಕಿದ್ರೆ ಒಂದೇ ಒಂದು ಎಕ್ಸ್ಪ್ರೆಷನ್, ಅದರಲ್ಲಿ ಒಂದೇ ಒಂದು ವೇರಿಯಬಲ್ ಎಕ್ಸ್ ಅಥವಾ ವೈ ಅಥವಾ ಝೆಡ್ ಅಥವಾ ಎ ಅಥವಾ ಬಿ ಯಾವ್ದಾದ್ರು ಒಂದೇ ಒಂದು ಲೆಟರ್ ಇದ್ರೆ, ಒಂದು ವೇರಿಯಬಲ್ ತರ ಇದ್ರೆ, ಈ ಎರಡೂ ಎಕ್ಸ್ಪ್ರೆಷನ್ ಸಮ ಆಗ್ಬೇಕಾದ್ರೆ ಆ ಲೆಟರ್ ಏನ್ ಬೆಲೆ ಇರ್ಬೇಕು ಅದ್ರದ್ದು ಅಂತ ಹೇಳೋದನ್ನ ಬಹಳ ಇಂಪಾರ್ಟೆಂಟ್ ಒಂದು ಸ್ಕಿಲ್ ಸೆಟ್. ದಟ್ ಈಸ್ ವೆನ್ ಟೂ ಎಕ್ಸ್ಪ್ರೆಷನ್ಸ್ ಫಾರ್ ಎನಿ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ಸ್ ಗಿವ್ ದಿ ಸೇಮ್ ವ್ಯಾಲ್ಯೂ, we say the two expressions are equal ಅಂತ ಹೇಳಿ. So for example, x plus 3 is equal to 2x plus 5 ಅಂತ ಬರೆದ್ರೆ ಯಾವುದೋ ಒಂದು ಬೆಲೆ ಎಕ್ಸ್ಗೆ ಈ ಎಕ್ಸ್ ಪ್ಲಸ್ 3ಗೆ ಆ ಎಕ್ಸ್ಗೆ ಏನೋ ಬೆಲೆ ಹಾಕಿದ್ರೆ ಏನು ಎಡಗಡೆ ವ್ಯಾಲ್ಯೂ ಬರುತ್ತೋ ಅದೇ ವ್ಯಾಲ್ಯೂ ಎಕ್ಸ್ನ ಬಲಗಡೆನೂ ಹಾಕಿದ್ರೆ ಈ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಮಾಡಿದಾಗಲೂ ಅದೇ ಬೆಲೆ ಬರುತ್ತೆ ಅಂತ. ಸೊ ಈ ಎಕ್ಸ್ಪ್ರೆಷನ್ ಅಲ್ಲಿ ಏನಿರುತ್ತೆ, ಆ ವೇರಿಯಬಲ್ ಮೇಲೆ ಏನೋ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಇರುತ್ತೆ. ಏನು ಮ್ಯಾಥಮ್ಯಾಟಿಕಲ್ ಆಪರೇಷನ್? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಏನೋ ಒಂದು ಸೇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2x ಅಂತ ಹಾಕಿದ್ರೆ ಆ ವೇರಿಯಬಲ್ನ ಮಲ್ಟಿಪ್ಲೈಯೂ ಮಾಡ್ತಾ ಇದ್ದೀವಿ, ಹಾಗೆ ಕೂಡ್ತಾ ಇದ್ದೀವಿ. ಅದ್ರ ಬದಲು ಇಲ್ಲಿ ಏನಾದ್ರು ಮೈನಸ್ ಹಾಕಿದ್ರೆ 2x ಇಂದ ಮಲ್ಟಿಪ್ಲೈ ಮಾಡಿ ಕಳೀತಾ ಇದ್ದೀವಿ. ಸೊ ಕೂಡೋದು ಕಳಿಯೋದು ಈ ಥರದ್ದನ್ನೆಲ್ಲ ಆ ವೇರಿಯಬಲ್ ಮೇಲೆ ಮಾಡಿದಾಗ ಅದೊಂದು ಎಕ್ಸ್ಪ್ರೆಷನ್ ಆಗುತ್ತೆ. ಎಡಗಡೆ ಒಂದು ಎಕ್ಸ್ಪ್ರೆಷನ್ E1 ಅಂತ ಬರೋದು, ಬಲಗಡೆ ಒಂದು ಎಕ್ಸ್ಪ್ರೆಷನ್ E2 ಅಂತ ಬರೆದಾಗ ಯಾವುದೋ ಒಂದು ಬೆಲೆಗೆ ಆ ಎಕ್ಸ್ಪ್ರೆಷನ್ ಎರಡೂ ಕಡೆಗೆ ಸೇಮ್ ವ್ಯಾಲ್ಯೂ ಕೊಡುತ್ತೆ. ಅಂಥ ಒಂದು ಎಕ್ಸ್ಪ್ರೆಷನ್ ನೇಚರ್ಗೆ ನಾವು ಈಕ್ವೇಷನ್ ಅಂತ ಕರಿತೀವಿ. ಅದಕ್ಕೆ ನಾವು ಈಕ್ವೇಷನ್ ಅಂತ ಹೇಳಿ. x plus 3 equals 2x minus 5 ಅಂತ ಫಾರ್ ಎಕ್ಸಾಂಪಲ್ represents a ಮ್ಯಾಥಮ್ಯಾಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ? ಇದಕ್ಕೆ ಮ್ಯಾಥಮ್ಯಾಟಿಕಲ್ ಸ್ಟೇಟ್ಮೆಂಟ್. ಏನಂತ ಹೇಳ್ತಾ ಇದೆ? ಎಕ್ಸ್ಪ್ರೆಷನ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ಎಕ್ಸ್ಪ್ರೆಷನ್ ಆನ್ ರೈಟ್ ಹ್ಯಾಂಡ್ ಸೈಡ್ in value for a given value of x, called an equation ಅಂತ ಹೇಳ್ತೀವಿ.
ಕಾಲ್ಡ್ ಅನ್ ಈಕ್ವೇಶನ್. ಇದು x squared plus 3, it can be 3/5 of x plus 3 whole squared equals 2 into x minus 5 whole cube also. ಅಂದ್ರೆ ಏನು? There are several mathematical operation. x ಗೆ 3 ಸೇರಿಸ್ಬಿಟ್ಟು ಅದನ್ನ ಸ್ಕ್ವೇರ್ ಮಾಡಿ ಬಂದಿದ್ದನ್ನ 3/5 ಇಂದ ಮಲ್ಟಿಪ್ಲೈ ಮಾಡೋದು ಒಂದು ಮ್ಯಾಥಮ್ಯಾಟಿಕಲ್ ಆಪರೇಷನ್, ಒಂದು ಸೆಟ್ ಆಫ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಎಕ್ಸ್ಪ್ರೆಷನ್ E1 ಅಂತಿದೆ. ಹಾಗೇನೆ ಇಲ್ಲಿ ಎಕ್ಸ್ ರಲ್ಲಿ 5 ಕಳೆದ್ಬಿಟ್ಟು ಅದನ್ನ ಕ್ಯೂಬ್ ಮಾಡಿ ಆಮೇಲೆ 2ರಿಂದ ಮಲ್ಟಿಪ್ಲೈ ಮಾಡೋ ಥರದ್ದು ಮಾಡಿದ್ದಾರೆ. ಯಾವುದೋ ಒಂದು ಬೆಲೆ ಎಕ್ಸ್ಗೆ ಅಥವಾ ಯಾವುದೋ ಒಂದು 2-3 ಬೆಲೆ ಎಕ್ಸ್ಗೆ ಈ ಎಕ್ಸ್ಪ್ರೆಷನ್ನು ಇಟ್ ವಿಲ್ ಬಿ ಟ್ರೂ. ಸೊ finding the value of x for which the statement is true is the process known as solution of the equation. Finding equation in x ಅಂತ ಹೇಳ್ತೀವಿ, ಅಂದ್ರೆ ವೇರಿಯಬಲ್ x ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೂ ಬೆಲೆ ತಗೋಬಹುದು. equation in x. Finding value ಆರ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಸ್ಕ್ವೇರ್ಡ್ ಅಂತೆಲ್ಲ ಬಂದಾಗ 2 ಬೆಲೆಗೆ ಅದು ಸಮ ಇರ್ಬೋದು, ಎಕ್ಸ್ ಕ್ಯೂಬ್ ಅಂದ್ರೆ 3 ಬೆಲೆಗೆ ಸಮ ಇರ್ಬೋದು. ಆ ಥರ ಒಂದೇ ಬೆಲೆ ಅಂತಲ್ಲ, ಯಾವುದೋ 1-2-3 ಬೆಲೆಗೆ. ಫೈಂಡಿಂಗ್ ವ್ಯಾಲ್ಯೂ ಆರ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ದಿ ಸ್ಟೇಟ್ಮೆಂಟ್ ಈಸ್ ಟ್ರೂ ಈಸ್ ಕಾಲ್ಡ್ solving the equation such values of x are called solutions of equation. So ಈ ಪದ ಎಲ್ಲ ಕರೆಕ್ಟ್ ಆಗಿ ತಿಳ್ಕೋಬೇಕು. solutions of equation. So solve the equation ಅಂತಂದ್ರೆ find the values of x for which the statement is true ಅಂತ ಅರ್ಥ. ಇವ್ರು ಏನು ನಾವು ಸಮೀಕರಣ ತರ ಬರ್ದಿದೀವಿ ಅಂದ್ರೆ ಎಡಗಡೆ ಒಂದು ಎಕ್ಸ್ಪ್ರೆಷನ್ ಇದೆ, ಬಲಗಡೆ ಒಂದು ಎಕ್ಸ್ಪ್ರೆಷನ್ ಇದೆ, ಎರಡೂ ಕಡೆಗೆ ಒಂದೇ ವೇರಿಯೇಬಲ್ ಇದೆ, ಅದ್ರ ಮೇಲೆ ನಾವೇನೇನೋ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಮಾಡಿದೀವಿ. ಈ ತರ ಎಡಗಡೆ ಒಂಥರ ಮ್ಯಾಥಮ್ಯಾಟಿಕಲ್ ಆಪರೇಷನ್, ಬಲಗಡೆ ಒಂಥರ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಮಾಡಿದ್ರು ನಮಗೆ ಯಾವುದೋ ಒಂದೋ ಅಥವಾ ಎರಡೋ ಬೆಲೆ ಎಕ್ಸ್ಗೆ ಈ ಸಮೀಕರಣ ಟ್ರೂ, ನಿಜ, ಹೌದು, ಈ ತರ ಮಾಡ್ಬೋದು ಅಂತ ಹೇಳುತ್ತೆ. ಆ ವ್ಯಾಲ್ಯೂ ಆಫ್ ಎಕ್ಸ್ ನ ಕಂಡುಹಿಡಿಯೋ ಪ್ರೋಸೆಸ್ಗೆ ಸೊಲ್ಯೂಷನ್, ಸಾಲ್ವಿಂಗ್ ದಿ ಈಕ್ವೇಶನ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಆ ವ್ಯಾಲ್ಯೂ ಏನ್ ಬರುತ್ತೋ ಅವನ್ನ ಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ರೊಸೀಜರ್ ಏನಪ್ಪಾ ಅಂತಂತಂದ್ರೆ, ವಿ ಯೂಸ್ ಏನ್ ಆಪರೇಷನ್ ಮಾಡಿದ್ಯೋ ಆ ಆಪರೇಷನ್ ಇಂದ ಎಕ್ಸ್ ನ ಆಚೆ ತೆಗಿಬೇಕು. ಫಸ್ಟ್ ಎಕ್ಸ್ ಸಪರೇಟ್ ಆಗಿ ನಮಗೆ ಬರ್ಬೇಕಾದ್ರೆ ವಿ ಹ್ಯಾವ್ ಟು ಫೈಂಡ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದ್ರೆ ಎಕ್ಸ್ ನ ಸಪರೇಟ್ ಆಗಿ ತೆಗಿಬೇಕಲ್ಲ ನಾವು. ಸೊ ಅದಕ್ಕೆ ಏನ್ ಮಾಡ್ಬೇಕಾಗತ್ತಪ್ಪ ನಾವು ಅಂತಂದ್ರೆ, ಅದ್ರ ಮೇಲೆ ಏನೇನು ಆಪರೇಷನ್ ಆಗಿದೆಯೋ ಆ ಆಪರೇಷನ್ಗಳನ್ನ ನಲ್ಲಿಫೈ ಮಾಡಬೇಕು. ಅಂದ್ರೆ ಆ ಆಪರೇಷನ್ ಎಫೆಕ್ಟ್ ನ ತೆಗೆದು ಹಾಕಬೇಕು. ತೆಗೆದು ಹಾಕಿದಾಗ ಬೆಲೆ ವ್ಯತ್ಯಾಸ ಆಗಬಾರ್ದು. ಸೊ ಇವಾಗ ನೋಡಿ ಇಲ್ಲಿ ಈಗ x+3 is equal to ಪ್ರೊಸೀಜರ್ ಅಂತ ಬರೆಯೋಣ. x+3 is equal to 5 ಅಂತ ಬರೆದ್ರೆ ಎಡಗಡೆಗೆ ಒಂದು ವೇರಿಯೇಬಲ್ ಬರ್ದಿದ್ದೀನಿ, ಅದಕ್ಕೆ 3 ಆ್ಯಡ್ ಮಾಡ್ತೀನಿ. ಸೊ ಆ ಬೆಲೆ ಹೇಗಿರ್ಬೇಕು ಅಂದ್ರೆ 3 ಆ್ಯಡ್ ಮಾಡಿದ್ರೆ ನನಗೆ 5 ಅಂತ ಬರಬೇಕು ಅಂತ. ಇದು ಬಹಳ ಸಿಂಪಲ್. ಬಟ್ ಇದಕ್ಕೆ ಪ್ರೊಸೀಜರ್ ತಿಳ್ಕೊಳ್ಳೋಕ್ಕೋಸ್ಕರ, ಸೊ x is held, x is operated by addition. x is operated by addition ಅಂದ್ರೆ x ಮೇಲೆ ನಾವು 3 ಸೇರಿಸ್ತಾ ಇದ್ದೀವಿ. ಅದನ್ನ which should be nullified by inversion. ಇನ್ವರ್ಷನ್ ಅಂತಂದ್ರೆ ಏನ್ ಹೇಳಿದ್ದೆ? ಅಡಿಷನ್ಗೆ ಇನ್ವರ್ಷನ್, ಸಬ್ಟ್ರಾಕ್ಷನ್ಗೆ ಇನ್ವರ್ಷನ್, ಅಡಿಷನ್ ಅಂತಂದ್ರೆ ಇನ್ವರ್ಷನ್ ಇಸ್ ಅ ಮ್ಯಾಥಮ್ಯಾಟಿಕಲ್ ಆಪರೇಷನ್ ವಿಚ್ ನಲ್ಲಿಫೈಸ್
ಅನದರ್ ಮ್ಯಾಥಮ್ಯಾಟಿಕಲ್ ಎಫೆಕ್ಟ್ ಆಫ್ ಅನದರ್ ಮ್ಯಾಥಮ್ಯಾಟಿಕಲ್ ಆಪರೇಷನ್. ಒಂದು ಮ್ಯಾಥಮ್ಯಾಟಿಕಲ್ ಆಪರೇಷನ್ ಇಂದ ಏನು ಎಫೆಕ್ಟ್ ಬರುತ್ತೋ ಆ ಎಫೆಕ್ಟ್ನ ಸಂಪೂರ್ಣ ಕಿತ್ತಾಕೋ ಇನ್ನೊಂದು ಆಪರೇಷನ್ಗೆ ಇನ್ವರ್ಸ್ ಅಂತ ಹೇಳ್ತೀವಿ, ಇನ್ವರ್ಸ್ ಆಪರೇಷನ್ ಅಂತ. ಅಡಿಷನ್ಗೆ ಸಬ್ಟ್ರಾಕ್ಷನ್ ಇನ್ವರ್ಷನ್, ಸಬ್ಟ್ರಾಕ್ಷನ್ಗೆ ಅಡಿಷನ್ ಇನ್ವರ್ಷನ್, ಮಲ್ಟಿಪ್ಲಿಕೇಶನ್ಗೆ ಡಿವಿಷನ್ ಇನ್ವರ್ಷನ್, ಡಿವಿಷನ್ಗೆ ಮಲ್ಟಿಪ್ಲಿಕೇಶನ್ ಇನ್ವರ್ಷನ್, ಇನ್ವಲ್ಯೂಷನ್ಗೆ ಎವಲ್ಯೂಷನ್ ಇನ್ವರ್ಷನ್, ಎವಲ್ಯೂಷನ್ಗೆ ಇನ್ವರ್ಷನ್, ಇನ್ವಲ್ಯೂಷನ್ ಇನ್ವರ್ಷನ್. ಇನ್ವಲ್ಯೂಷನ್ ಎವಲ್ಯೂಷನ್ ಇಶ್ಯೂನ ಇಟ್ಕೊಳ್ಳೋದು ಬೇಡ, ಬರೀ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ 4 ಆಪರೇಷನ್ನ ಈ ವೇರಿಯಬಲ್ ಎಕ್ಸ್ ಮೇಲೆ ಎರಡೂ ಕಡೆ ಮಾಡಿದ್ರೆ ಅದನ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಈಸ್ ಆಪರೇಟೆಡ್ ಬೈ ಅಡಿಷನ್ ವಿಚ್ ಶುಡ್ ಬಿ ನಲ್ಲಿಫೈಡ್ ಬೈ ಇನ್ವರ್ಷನ್. WKT ಅಂದ್ರೆ ವಿ ನೋ ದಟ್ ಸಬ್ಟ್ರಾಕ್ಷನ್ is inversion of addition. Inversion of addition. ಸೊ ನಾವೇನು ಮಾಡಬೇಕು, ಎಕ್ಸ್ ಪ್ಲಸ್ 3 ಅಂತ ಅನ್ನೋದನ್ನ ತೆಗೆದುಹಾಕಬೇಕಾದ್ರೆ ಐ ಹ್ಯಾವ್ ಟು ಸಬ್ಟ್ರಾಕ್ಟ್ 3. ಸೊ ಅಡಿಷನ್ 3 ಇಂದ ಬರೋ ಎಫೆಕ್ಟನ್ನು ನಾನು ನಲ್ಲಿಫೈ ಮಾಡಬೇಕಾದ್ರೆ ಐ ಹ್ಯಾವ್ ಟು ಸಬ್ಟ್ರಾಕ್ಟ್ ಬೈ 3. ಆದರೆ ಎಡಗಡೆಗೆ ನಾನು ಮಾಡಿಬಿಟ್ರೆ ಎಡಗಡೆ ಬೆಲೆ ಚೇಂಜ್ ಆಗೋಯ್ತು. ಎಡಗಡೆಗೆ ಏನು ಮಾಡ್ತೀನೋ ಅದನ್ನು ನಾನು ಬಲಗಡೆಗೂ ಮಾಡಬೇಕು. perform subtraction by 3 on both sides. On both sides so that value remain same on both left hand side and right hand side. ಇದೆ ಇಂಪಾರ್ಟೆಂಟ್. ಇದಕ್ಕೆ ಇನ್ನೊಂದು ಜಾಮೆಟ್ರಿನಲ್ಲಿ ಈಕ್ವಲ್ಸ್ ರಿಮೂವ್ಡ್ ಫ್ರಮ್ ಬೋತ್ ಎಕ್ಸ್ಪ್ರೆಷನ್ಸ್ ವಿಲ್ ಮೇಂಟೈನ್ ದಿ ಸೇಮ್ ವ್ಯಾಲ್ಯೂ ಅಂತ. ಹಾಗೆ ಈಕ್ವಲ್ಸ್ ಆಡೆಡ್ ಆನ್ ಬೋತ್ ಸೈಡ್ಸ್ ವಿಲ್ ಆಲ್ಸೋ ಟೇಕ್ ದಿ ಸೇಮ್ ಇದು ಅಂತ ಹೇಳಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ದೇರ್ ಫಾರ್ 3 ಕ್ಯಾನ್ಸಲ್ ಆದರೆ ಎಕ್ಸ್ ಅನ್ನೋದು ಎಕ್ಸ್ಟ್ರಾಕ್ಟ್ ಆಗೋಯ್ತು. ಎಕ್ಸ್ ಅನ್ನೋದಕ್ಕೆ ನನಗೆ ಬೇಕಾಗಿರೋದು ಬೆಲೆ ಎಕ್ಸ್ ಎಷ್ಟು ಅಂತ ಬಂತು, 2 ಅಂತ ಬಂತು. ಸಪೋಸ್ ವಿ ಹ್ಯಾವ್ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 5. ಅವಾಗ ಏನು ಮಾಡ್ಬೇಕು, ನಾನು ಎಕ್ಸ್ ಮೇಲೆ ಏನು ಆಪರೇಷನ್ ಮಾಡ್ತಾ ಇದ್ದೀವಿ, 3ನ್ನ ಕಳೀತಾ ಇದ್ದೀವಿ. ಇದನ್ನ ಇನ್ವರ್ಷನ್ ಮಾಡ್ಬೇಕು ನಾನು. ಸೊ ದೇರ್ ಫಾರ್ ಅವಾಗ ಏನು ಮಾಡ್ತೀವಿ, ಎಕ್ಸ್ ಮೈನಸ್ 3 ಪ್ಲಸ್ 3 ಅಂತ ಮಾಡಿದ್ರೆ ಇನ್ವರ್ಷನ್ ಆಯಿತು. ಎಡಗಡೆ ಮಾಡಿದ್ಮೇಲೆ ಬಲಗಡೆನೂ ಮಾಡಬೇಕು ಅಂತ. ದೇರ್ ಫಾರ್ ಇದು ಮತ್ತೆ -3 + 3 ಕ್ಯಾನ್ಸಲ್ ಆದಾಗ ಎಕ್ಸ್ ಇಸ್ ಈಕ್ವಲ್ ಟು 8 ಅಂತ ಹೇಳ್ತೀವಿ. ಸೊ ಈ -3 ಅಂತ ಅನ್ನೋದನ್ನ +3 ಅಂತ ಅನ್ನೋದನ್ನ ದಿಸ್ ಕ್ಯಾನ್ ಬಿ ಡನ್ ಆಸ್ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 5 ಅನ್ನೋದನ್ನ ನಾನು ಈ ಕಡೆ ತಂದು -3 ಅಂತ ಬರ್ಕೊಂಡು ಇಲ್ಲಿ ಹೊಡೆದು ಹಾಕಿದ್ರೆ ಇಟ್ ಈಸ್ ದಿ ಸೇಮ್ ಆಸ್ ಸಬ್ಟ್ರಾಕ್ಟಿಂಗ್ ಆನ್ ಬೋತ್ ಸೈಡ್ಸ್. ಈ ಪ್ರೋಸೆಸ್ನ ನಾವು ಟ್ರಾನ್ಸ್ಪೋಸಿಂಗ್ ಅಂತ ಕರಿತೀವಿ. ಇದನ್ನ ಟ್ರಾನ್ಸ್ಪೋಸಿಂಗ್ ಅಂತ. ಈ ಟ್ರಾನ್ಸ್ಪೋಸಿಂಗ್ನ ನಾವು ಏನು ಮಾಡ್ಬೋದು ಅಂತಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇದನ್ನ ಎಕ್ಸ್ ಪ್ಲಸ್ 3 ಈಕ್ವಲ್ಸ್ 5 ಅಂತಿದೆಯಲ್ಲ, ಇದನ್ನ ನಾವು ಈ ಕಡೆ ತಂದ್ಬಿಟ್ಟು -5 ಅಂತಾನು ಬರಿಬೋದು. ಅಂದ್ರೆ ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 5 ಅಂತಂದ್ರೆ 0 ಅಂತ ಮಾಡಿದ್ರು ಮಾಡ್ಬಿಡ್ಬೋದು. ಸೊ ಅವಾಗ ಇಲ್ಲಿ ಹೋದ್ರೆ ಇಲ್ಲಿ ದಿಸ್ ವಿಲ್ ಗಿವ್ ಎಕ್ಸ್ ಮೈನಸ್ 2 ಈಕ್ವಲ್ಸ್ 0 ಅಂತ ಹೇಳಿ. ಸೊ ಈ -2ನ ಮತ್ತೆ ಇಲ್ಲಿಗೆ ತಗೊಂಡೋದ್ರೆ ಏನಾಗುತ್ತೆ, +2 ಆಗುತ್ತೆ ಟ್ರಾನ್ಸ್ಫರ್ ಮಾಡಿದ್ರೆ, ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಹೇಳಿ. ಅಂದ್ರೆ ಏನರ್ಥ, ಈ ಎಕ್ಸ್ ಅನ್ನೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಯಾವ್ದಾರೋ ಒಂದು ಆಪರೇಷನ್ ಅಡಿಷನ್ ಸಬ್ಟ್ರಾಕ್ಷನ್ ಇದ್ರೆ ಈ ನಾವೇನು ಈಕ್ವಲ್ ಸಬ್ಟ್ರಾಕ್ಷನ್ ಆನ್ ಬೋತ್ ಸೈಡ್ಸ್ ಅಥವಾ ಈಕ್ವಲ್ ಅಡಿಷನ್ ಆನ್ ಬೋತ್ ಸೈಡ್ಸ್ ಬದಲು we can also do it as one single operation by transposing to our advantage. To our advantage ಅಂದ್ರೆ ನಮಗೆ ಎಡಗಡೆಯಿಂದ ಬಲಗಡೆ ಕಳಿಸಿದ್ರು ಅಡ್ವಾಂಟೇಜ್ ಇರ್ಬೋದು, ಅಥವಾ ಬಲಗಡೆಯಿಂದ ಎಡಗಡೆ ಕಳಿಸಿದ್ರು ನಾವು ಅಡ್ವಾಂಟೇಜ್ ಇರ್ಬೋದು. ಕೆಲಸಕ್ಕೆ ಏನಾಗುತ್ತೆ, ಇಲ್ಲೂ ಎಕ್ಸ್ ಇರುತ್ತೆ, ಬಲಗಡೆ ಎಕ್ಸ್ಪ್ರೆಷನ್ ಅಲ್ಲೂ ಎಕ್ಸ್ ಇರುತ್ತೆ. ಸೊ ನಮ್ಗೆ ಅವಾಗ ಏನ್ ಬೇಕಾಗುತ್ತೆ, ಎಕ್ಸ್ಗಳನ್ನೆಲ್ಲ ಒಂದ್ ಕಡೆಗೆ, ನ್ಯೂಮರಿಕಲ್ಸ್ನೆಲ್ಲ ಇನ್ನೊಂದ್ ಕಡೆಗೆ ಮಾಡ್ಕೋಬೇಕಾದ್ರೆ ಬಲಗಡೆಯಿಂದ ಎಡಗಡೆ ತಂದಾಗ ಇನ್ವರ್ಸ್ ಆಗುತ್ತೆ ಆಪರೇಷನ್. ಹಾಗೆ ಎಡಗಡೆಯಿಂದ ಬಲಗಡೆ ತಗೊಂಡು ಹೋದಾಗ ಆಪರೇಷನ್ ಇನ್ವರ್ಸ್ ಆಗುತ್ತೆ. ಸೊ ಇನ್ವರ್ಷನ್ ಅನ್ನೋದು ಎರಡೂ ಕಡೆ ಮಾಡೋದ್ರ ಬದಲು
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಂದ್ರೆ ಇನ್ವರ್ಷನ್ ಆಗುತ್ತೆ. ದಟ್ ಈಸ್ ನೋನ್ ಆಸ್ ಟ್ರಾನ್ಸ್ಪೋಸಿಂಗ್. ಸೊ ಅದು ಏನು ಬರಿತೀವಿ? ಇನ್ವರ್ಷನ್ can be affected by transposing using inverse sign. ಅಂದ್ರೆ ಪ್ಲಸ್ ಟು ಮೈನಸ್ ಆರ್ ಮೈನಸ್ ಟು ಪ್ಲಸ್. Transposing inverse sign from LHS to RHS or RHS to LHS ಅಂತ. ಸೊ ಇದು ದಿಸ್ ಈಸ್ ಫಾರ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಈಗ ಸಪೋಸ್ ಇನ್ವರ್ಷನ್, ಸೊ ಎಕ್ಸ್ಟ್ರಾಕ್ಟಿಂಗ್ ಫ್ರಮ್, ಇದು ಎಕ್ಸ್ಟ್ರಾಕ್ಟಿಂಗ್ ಎಕ್ಸ್ ವೆನ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆರ್ ದೇರ್. Okay, now how to inverse when it is multiplied by, now suppose we have 3x equals 6 antide anta itkolona. I want to find such a value of x such that when I multiply it by 3 I should get 6 anta artha. ಯಾವುದೋ ಒಂದು ಎಕ್ಸ್ ಬೆಲೆ ಹಾಕಿದ್ರೆ ಇಲ್ಲಿ ನನಗೆ ಅದನ್ನ 3ರಿಂದ ಗುಣಿಸಿದ್ರೆ ನಂಗೆ 6 ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ಬಾಯಿನಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಬಟ್ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸಿಂಪಲ್ ಬರೀತಾ ಇದ್ದೀನಿ. ಸೊ ಇಲ್ಲಿ ಎಕ್ಸ್ ಏನಾಗಿದೆ ಇವಾಗ? ಎಕ್ಸ್ ಈಸ್ ಹೆಲ್ಡ್ ಇನ್ ಅನ್ ಆಪರೇಷನ್ ಆಫ್ ಮಲ್ಟಿಪ್ಲಿಕೇಶನ್. ಸೊ ಇದನ್ನ ಇನ್ವರ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾನು? ದಿ ಇನ್ವರ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಈಸ್ ಡಿವಿಷನ್. ಸೊ ಹಿಯರ್ ಎಕ್ಸ್ ಅಂತಂದ್ರೆ ವೇರಿಯಬಲ್ ಈಸ್ ಆಪರೇಟೆಡ್ by multiplication. Therefore, to nullify, we should inverse ಅಂತಂದ್ರೆ ನೋಡಿ, ಆಪರೇಷನ್ ಇನ್ವರ್ಸ್ ಮಾಡೋದು ಬೈ ಡಿವಿಷನ್. ಈಗ ನೋಡಿ ಇಲ್ಲಿ 3x ಇಂಟು 1/3 ಅಂತ ಹಾಕಿದ್ರೆ ಡಿವಿಷನ್ ಆಗುತ್ತೆ. ಇಸ್ ಈಕ್ವಲ್ ಟು ಎಡಗಡೆ ಏನ್ ಮಾಡ್ತೀವೋ ಬಲಗಡೆನೂ ಅದನ್ನೇ ಮಾಡಿದ್ರೆ ಆವಾಗ ಬೆಲೆ ಏನು ಚೇಂಜ್ ಆಗಲ್ಲ. ದಟ್ ಮೀನ್ಸ್ ಇಟ್ ಈಸ್ ಈಕ್ವಲೆಂಟ್ ಟು ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಬೈ ಅಂತ, ಅಥವಾ ಆಡ್ ಅಂಡ್ ಸಬ್ಟ್ರಾಕ್ಟ್ ಅಂತ. ಈ ಥರದ್ದು ಏನು ಮಾಡ್ತೀವಲ್ಲ, ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ವ್ಯಾಲ್ಯೂ ಚೇಂಜ್ ಆಗಲ್ಲ. ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಚೇಂಜ್ ಆಗಲ್ಲ. ಎಡಗಡೆ ಡಿವೈಡ್ ಮಾಡಿ ಬಲಗಡೆ ಡಿವೈಡ್ ಮಾಡಿದ್ರು ಈಕ್ವಲ್ಸ್ ಬರೆದಾಗ ವಿ ಪರ್ಫಾರ್ಮ್ ದಿ ಸೇಮ್ ಆಪರೇಷನ್ ಆನ್ ಬೋತ್ ಸೈಡ್ಸ್, ವ್ಯಾಲ್ಯೂ ವಿಲ್ ನಾಟ್ ಚೇಂಜ್. ಸೊ ಈಗ ನೋಡಿ ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಕಾಮನ್ ಫ್ಯಾಕ್ಟರ್ ಇದ್ರೆ ಹೊಟ್ಟೋಗುತ್ತೆ. ಇಲ್ಲಿ 3 2 6 ಅಂತ ಹೊಟ್ಟೋಗಿ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಸೊ ಎಕ್ಸ್ ಅನ್ನೋ ಬೆಲೆ 2 ಅಂತ ಕೊಟ್ಟರೆ 3 2 6 ಅಂತ ಬರುತ್ತೆ ಅನ್ನೋದು ಹೆಂಗೆ ಬಂತು ಇವಾಗ? ದಿಸ್ ವಾಸ್ ಡನ್ ಬೈ ಇನ್ವರ್ಸಿಂಗ್ ಮಲ್ಟಿಪ್ಲಿಕೇಶನ್ ಆಪರೇಷನ್. ಸೊ ಇಲ್ಲೂ ಏನು ಮಾಡ್ಬೋದು ಅಂತಂತಂದ್ರೆ ವಿ ಕ್ಯಾನ್ ಡೂ ಆನ್ ಇನ್ವರ್ಷನ್ ಬೈ, ಅಲ್ಲಿ ಹೆಂಗೆ ಟ್ರಾನ್ಸ್ಪೋಸಿಂಗ್ ಮಾಡಿದ್ವೋ ಹಾಗೇನೆ ವಿ ಕ್ಯಾನ್ ಎಕ್ಸ್ಚೇಂಜ್. ಇಫ್ ಇಟ್ ಈಸ್ ಇನ್ ದಿ ನ್ಯೂಮರೇಟರ್ ಇನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್, ವಿ ಕ್ಯಾನ್ ಟೇಕ್ ಇಟ್ ಟು ದಿ ಡಿನಾಮಿನೇಟರ್ ಇನ್ ದಿ ರೈಟ್ ಹ್ಯಾಂಡ್ ಸೈಡ್. ಈಗ ನೋಡಿ ಇಲ್ಲಿ ಸಪೋಸ್ x/3 ಈಕ್ವಲ್ಸ್ 6 ಅಂದ್ರೆ ಯಾವುದೋ ಒಂದು ಬೆಲೆ ಆಫ್ ಎಕ್ಸ್ ನ 3ರಿಂದ ಡಿವೈಡ್ ಮಾಡಿದ್ರೆ ನನಗೆ 6 ಅಂತ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಹಿಯರ್ ನಾವು ಟು ಫೈಂಡ್ ಎಕ್ಸ್, ದಿ ಆಪರೇಷನ್ ಪರ್ಫಾರ್ಮ್ಡ್ ಆನ್ ಎಕ್ಸ್ ಈಸ್ ಡಿವಿಷನ್ ಬೈ 3. ಅದನ್ನ ನಲ್ಲಿಫೈ ಮಾಡಬೇಕು. ಹಿಯರ್ ಅನ್ನೋನ್ ಎಕ್ಸ್, ಈಗ ಇನ್ನೊಂದು ಹೊಸ ಪದ ಉಪಯೋಗಿಸ್ತಾ ಇದ್ದೀನಿ. ಇಷ್ಟು ಈಕ್ವೇಶನ್ ಸೊಲ್ಯೂಷನ್ ಮಾಡಬೇಕಾದ್ರೆ ಯಾವುದ್ರದ್ದು ಬೆಲೆ ನಾವು ಕಂಡುಹಿಡಿತಾ ಇದೀವೋ ಅದನ್ನ ಅನ್ನೋನ್ ಅಂತ ಕರಿತೀವಿ. ಸೊ ಈಗ ಹೊಸ ಪದ ಏನು? ಯಾವ್ದ್ರ ಬೆಲೆ ಕಂಡುಹಿಡಿತಾ ಇದೀವೋ ಅದನ್ನ ಅನ್ನೋನ್, ಅದನ್ನ ನೋನ್ ಮಾಡ್ಕೋಬೇಕು. ಅಂದ್ರೆ ಏನೋ ಒಂದು ಆಪರೇಷನ್ ಅದ್ರ ಮೇಲೆ ಮಾಡಿದ್ರೆ ಬಲಗಡೆ ಏನೋ ಒಂದು ಬೆಲೆ ಬರ್ತಾ ಇದೆ, ಅದು ಎಷ್ಟು, ಇಟ್ ಈಸ್ ಅನ್ನೋನ್ ಅಂತ ಕಂಡುಹಿಡಬೇಕು ಅಂತ. ಸೊ ಅದಕ್ಕೆ ಇನ್ಮೇಲೆ ವೇರಿಯಬಲ್ ಬದಲು ಅನ್ನೋನ್ ಅಂತ ಕರಿತಾ ಇದ್ದೀನಿ. ಅನ್ನೋನ್ ವೇರಿಯಬಲ್ ಅನ್ನೋದ್ರ ಬದಲು ಅನ್ನೋನ್ ಎಕ್ಸ್.
here unknown x is divided by 3. Therefore, hence should be inversed. Inversed ಅಂದ್ರೇನು? ನಲ್ಲಿಫೈಡ್. ಅದರದ್ದು ಎಫೆಕ್ಟ್ ನ ತೆಗೆದುಹಾಕ್ಬಿಡ್ಬೇಕು. 3ರಿಂದ ಭಾಗಿಸಿದ್ರೆ ಏನು ಎಫೆಕ್ಟ್ ಬರ್ತಾ ಇದೆ ಅದನ್ನು ತೆಗೆದುಹಾಕ್ಬೇಕು ಅಂತ. ಇನ್ವರ್ಸ್ಡ್ ಬೈ multiplication on both sides by 3. ಈಗ ಬೋತ್ ಸೈಡ್ಸ್ ಅಂತ ಬರೀತಾ ಇದೀನಿ. ಯಾಕೆ 2 ಸೈಡು ಅಂತಂದ್ರೆ ಏನು ಎಡಗಡೆ ಮಾಡ್ತೀವೋ ಬಲಗಡೆನೋ ಅದನ್ನೇ ಮಾಡಬೇಕು. ಸೊ ಈಗ ನೋಡಿ ಇಲ್ಲಿ x/3 into 3 equals 6 into 3 ಅಂತ ಆಯ್ತು. ಮತ್ತೆ 3 ಹೋದ್ರೆ therefore x is equal to 18. ನೋಡಿ ಇಲ್ಲಿ x ಜಾಗದಲ್ಲಿ 18 ಇದ್ದಿದ್ರೆ ನನಗೆ 3 18 ಅಂತ ಬರ್ತಿತ್ತು. ನಾವು ಅಬ್ಸರ್ವ್ 3x is equal to 6 by 1 ಅಂತ ಬರೆದ್ರೆ ನಾನು I can cross multiply this and take it here and nullify. So this we generally call it cross multiplication ಅಂತಂದ್ರೆ numerator to denominator ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಾಗೇನೆ 3 ಇಲ್ಲಿ x/3 equals 6 ಅಂತ ಬರೆದ್ರೆ ನನಗೆ x ಬೇಕು, ಕೆಳಗಡೆ ಇದೆ, ಅದನ್ನ ಮೇಲ್ಗಡೆ ತಗೊಂಡು ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದಿದ್ದು ಈ ಕಡೆ ಬಂದ್ರೆ ಡಿವೈಡ್ ಮಾಡುತ್ತೆ. ಇಲ್ಲಿ ಡಿವೈಡ್ ಮಾಡ್ತಾ ಇದ್ದಿದ್ದು ರೈಟ್ ಹ್ಯಾಂಡ್ ಸೈಡ್ಗೆ ಹೋದ್ರೆ ಮಲ್ಟಿಪ್ಲೈ ಮಾಡುತ್ತೆ ಅಂತ ಹೇಳಿ. ಸೊ ದಿಸ್ ಈಸ್ ನೋನ್ ಆಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ನ್ಯೂಮರೇಟರ್ ಟು ಡಿನಾಮಿನೇಟರ್ ಆರ್ ಅಥವಾ ಆ್ಯಂಡ್, ಕೆಲವು ಸತಿ ಎರಡು ಮಾಡಬೇಕಾಗತ್ತೆ. ಡಿನಾಮಿನೇಟರ್ ಟು ನ್ಯೂಮರೇಟರ್. ಫಾರ್ ಎಕ್ಸಾಂಪಲ್ 3/2 x equals 5/3 ಅಂತಿದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, x equals 5/3 into 2/3 ಆಗುತ್ತೆ. 5/3 into 2/3. ಸೊ ಈ ಡಿನಾಮಿನೇಟರು ನ್ಯೂಮರೇಟರಿಗೆ ಬಂತು, ನ್ಯೂಮರೇಟರು ಡಿನಾಮಿನೇಟರಿಗೆ ಬಂತು. ಸೊ ಈಸ್ ಈಕ್ವಲ್ ಟು 10/9 ಅಂತ ಆಗುತ್ತೆ. ನೋಡಿ ಎಕ್ಸ್ಗೆ ಇಲ್ಲಿ 10, ಕೆಳಗಡೆ 9 ಬರೆದ್ರೆ 2 ಇಲ್ಲಿ 10, 3 3 9 ಅಂತ ಹೇಳಿ. ಸೊ ದಿಸ್ ಈಸ್ ಹೌ ವಿ ಪರ್ಫಾರ್ಮ್ multiplication division we nullify by cross multiplication, addition and subtraction we nullify by transposing. ಅಂದ್ರೆ ಟ್ರಾನ್ಸ್ಪೋಸ್ ಮಾಡ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಡಿಷನ್ sent to the right hand side becomes subtraction. Similarly, right hand side addition transposed to left hand side becomes subtraction. Vice versa, ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಬ್ಟ್ರಾಕ್ಷನ್ ಟ್ರಾನ್ಸ್ಪೋಸ್ ಟು ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಅಡಿಷನ್. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಸಬ್ಟ್ರಾಕ್ಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ತಂದ್ರೆ ಅದು ಇಟ್ ಬಿಕಮ್ಸ್ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಬ್ಟ್ರಾಕ್ಷನ್ ಟ್ರಾನ್ಸ್ಪೋಸ್ ಟು ರೈಟ್ ಹ್ಯಾಂಡ್ ಸೈಡ್ ಸಬ್ಟ್ರಾಕ್ಷನ್ ಟ್ರಾನ್ಸ್ಪೋಸ್ ಟು ಲೆಫ್ಟ್ ಹ್ಯಾಂಡ್ ಸೈಡು ಮತ್ತೆ ಅಡಿಷನ್. ಸೇಮ್ ಥಿಂಗ್, ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲಿಕೇಶನ್ ಕ್ರಾಸ್ ಮಲ್ಟಿಪ್ಲೈಡ್ ಬಿಕಮ್ಸ್ ಡಿವಿಷನ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. Similarly, left hand side division cross multiplied to right hand side becomes multiplication. So ee issue itkonbuttu we will try to solve. Now what is simple equation ant helbuttu, is an equation in one variable whose one variable of unit power ಅಂತ, one variable of unit power ಅಂತ ಹೇಳ್ಬಿಟ್ಟು. ಸೊ ಇವತ್ತು ಒಂದು ಸುಮ್ಮನೆ ಜನರಲ್ ಆಗಿ ಹೇಳಿರ್ತೀನಿ, ಕೇಳಿಸ್ಕೊಂಡಿರಿ. ಇಲ್ಲಿ ಬರೆದ್ರೆ ಸುಮ್ಮನೆ ಅನ್ನೆಸೆಸರಿ ನೋಟ್ಸ್ ಥರ ಆಗುತ್ತೆ.
ಈಕ್ವೇಶನ್ ನಲ್ಲಿ ಈ ವೇರಿಯಬಲ್ ಪವರ್ 1 ಇದ್ದಾಗ ಮಾತ್ರ ಸಿಂಪಲ್ ಈಕ್ವೇಶನ್ ಅಂತ ಹೇಳಿದ್ವಿ. ಪವರ್ 2 ಅಂತ ಒಂದೇ ಸಿಂಗಲ್ ವೇರಿಯಬಲ್ ಇದ್ರೆ ಅದನ್ನ ಸೆಕೆಂಡ್ ಡಿಗ್ರಿ ಈಕ್ವೇಶನ್, 3 ಇದ್ರೆ ಪವರ್ ಥರ್ಡ್ ಡಿಗ್ರಿ ಈಕ್ವೇಶನ್. ಜನರಲ್ ಆಗಿ x ಟು ದಿ ಪವರ್ ಆಫ್ n ಇದ್ದು ಒಂದೇ ವೇರಿಯಬಲ್ ಇದ್ರೆ ಅದನ್ನ ಪಾಲಿನಾಮಿಯಲ್ ಈಕ್ವೇಶನ್ ಅಂದ್ರೆ ಸಿಂಗಲ್ ವೇರಿಯಬಲ್ ಪಾಲಿನಾಮಿಯಲ್ ಈಕ್ವೇಶನ್ ಅಂತ ಹೇಳ್ತೀವಿ. ಸೊ ಅದೊಂದು ಜನರಲ್ ಕ್ಲಾಸ್ ಆಫ್ ಈಕ್ವೇಶನ್ಸ್. ಹಾಗೇನೆ ಕೆಲವು ಸತಿ ಎರಡು ವೇರಿಯಬಲ್ ಎಕ್ಸ್ ವೈ ಅಂತ ಎರಡು ವೇರಿಯಬಲ್ ಇದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಎಕ್ಸ್ ವೈ ಎರಡೂ ಬೆಲೆ ಕಂಡುಹಿಡಿಯೋದಕ್ಕೆ ಎರಡು ಎಕ್ಸ್ಪ್ರೆಷನ್ ಇರಬೇಕು. ಎಕ್ಸ್ ವೈ ಮೇಲೆ ಆಪರೇಷನ್ ಎರಡು ಎಕ್ಸ್ಪ್ರೆಷನ್ಸ್, ಎರಡು E1 ಈಕ್ವಲ್ಸ್ E2, E3 ಈಕ್ವಲ್ಸ್ E4 ಅಂತ ಎರಡು ಎಕ್ಸ್ಪ್ರೆಷನ್ಸ್ ಇರಬೇಕು. ಟು ಸಾಲ್ವ್ ಟೂ ಅನ್ನೋನ್ಸ್ ವಿ ನೀಡ್ ಟೂ ಈಕ್ವೇಶನ್ಸ್ ಅಂತ ಹೇಳಿ. ಸೊ ಅದು ಜನರಲ್ ಆಗಿ ಮುಂದೆ ಲೀನಿಯರ್ ಆಲ್ಜಿಬ್ರಾ ಅಂತ ಹೇಳಿ ಫಾರ್ n ಅನ್ನೋನ್ಸ್ ಯು ನೀಡ್ n ಈಕ್ವೇಶನ್ಸ್ ಅಂತ ಹೇಳಿ ಅದಕ್ಕೊಂದು ದೊಡ್ಡ ಫೀಲ್ಡ್ ಆಫ್ ಮ್ಯಾಥಮ್ಯಾಟಿಕ್ಸ್ ಕಾಲ್ಡ್ ಲೀನಿಯರ್ ಆಲ್ಜಿಬ್ರಾ ಅಂತ ಇರುತ್ತೆ. ಆ ಲೀನಿಯರ್ ಆಲ್ಜಿಬ್ರಾನೇ ಮುಂದೆ ಎಲ್ಲ ಇವತ್ತಿನ ದಿವಸ ಕಂಪ್ಯೂಟರ್, ಸೈಬರ್ ಸೆಕ್ಯೂರಿಟಿ ಎಲ್ಲದಕ್ಕೂ ಅದು ಬಹಳ ಇಂಪಾರ್ಟೆಂಟು. ಸೊ ಕಾನ್ಸೆಪ್ಟ್ ಆಫ್ ಈಕ್ವೇಶನ್ ಫಸ್ಟ್ ಅದು ಇಂಪಾರ್ಟೆಂಟ್. ಇದು ಆಲ್ಜಿಬ್ರಾಯಿಕ್. ಈ ಎಕ್ಸ್ ಅನ್ನೋದ್ರ ಮೇಲೆ ಇಲ್ಲಿ ಬರೀ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅಫ್ಕೋರ್ಸ್ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಇನ್ವಲ್ಯೂಷನ್, ಎವಲ್ಯೂಷನ್ ಇಂದ ಎಕ್ಸ್ಪೋನೆನ್ಷಿಯಲ್, ಲಾಗರಿಥಮಿಕ್ ಇಕ್ವೇಶನ್ ಅಂತಲೂ ಬರುತ್ತೆ. ಹಾಗೇನೇನೆ ನಾವು ಟ್ರಿಗ್ನಾಮೆಟ್ರಿ ಅಂತ ಹೇಳ್ಬಿಟ್ಟು ಲೀನಿಯರ್ ಮೆಷರ್ಮೆಂಟು, ಆಂಗ್ಯುಲರ್ ಮೆಷರ್ಮೆಂಟು ಎರಡನ್ನು ಕಂಬೈನ್ ಮಾಡೋದು ಹೇಗೆ ಅಂತ ಹೇಳಿ ಅದಕ್ಕೆ ಕಂಡುಹಿಡ್ತೀವಿ. ಆ ಎಕ್ಸ್ ಅನ್ನೋ ವೇರಿಯಬಲ್ಲು ಅವಾಗ ಏನಾಗುತ್ತೆ ಅಂತಂತಂದ್ರೆ ಆಂಗ್ಯುಲರ್ ಮೆಷರ್ಮೆಂಟ್ಸ್ ಅಥವಾ ಲೀನಿಯರ್ ಮೆಷರ್ಮೆಂಟ್ಸ್ ಥರ ಆಗುತ್ತೆ. ಅವಾಗ ಅದು ಇಟ್ ವಿಲ್ ಬಿ ಆಪರೇಟೆಡ್ ಆನ್ ವಾಟ್ ವಿ ಕಾಲ್ ಟ್ರಿಗ್ನಾಮೆಟ್ರಿಕ್ ಆಪರೇಷನ್ಸ್ ಅಂತ ಹೇಳ್ಬಿಟ್ಟು ಅವಾಗ ಟ್ರಿಗ್ನಾಮೆಟ್ರಿಕ್ ಈಕ್ವೇಶನ್ಸ್ ಅಂತ ಆಗುತ್ತೆ. ಹಾಗೇನೆ ಈ ವೇರಿಯಬಲ್ನ ಮೇಲೆ ಏನೇ ಒಂದು ರೀತಿ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಮಾಡಿದ್ರು ಜನರಲ್ ಆಗಿ ಆ ಮ್ಯಾಥಮ್ಯಾಟಿಕಲ್ ಆಪರೇಷನ್ ರೂಲ್ಗೆ ನಾವು ಫಂಕ್ಷನ್ ಅಂತ ಒಂದು ಹೆಸರು ಕೊಟ್ಬಿಟ್ಟು ಫಂಕ್ಷನ್ ಅಂತ ಕರಿತೀವಿ. ಆ ಫಂಕ್ಷನ್ ಮೇಲೇ ಬೇರೆ ಬೇರೆ ಆಪರೇಷನ್ಸ್ ಬರುತ್ತೆ, ಡಿಫರೆನ್ಸಿಯೇಷನ್, ಇಂಟಿಗ್ರೇಷನ್, ಈ ಥರದ್ದೆಲ್ಲ. ಆ ಥರ ಡಿಫರೆನ್ಸಿಯೇಷನ್ ಆಪರೇಷನ್ನ ಆ ವೇರಿಯಬಲ್ ಮೇಲೆ ಮಾಡಿದಾಗ ಅದಕ್ಕೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಪ್ರತಿ ಸ್ಟೇಜಲ್ಲೂ ಏನು ಆಪರೇಷನ್ ಮಾಡ್ತೀವೋ ಅದನ್ನು ಇನ್ವರ್ಸ್ ಮಾಡೋದು ಕಲಿತೀರ. ಟ್ರಿಗ್ನಾಮೆಟ್ರಿಕ್ ಆಪರೇಷನ್ ಮಾಡಿದ್ರೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀರ. ಸೊ ಪ್ರತಿ ಫಂಕ್ಷನ್ಗೂ ಒಂದು ಇನ್ವರ್ಸಿಂಗ್ ದಿ ಫಂಕ್ಷನ್ ಅಂತ ಕರಿತೀವಿ. ಸೊ ಈ ಈಕ್ವೇಶನ್ ಅಲ್ಲಿ ನಾನು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ವರ್ಷನ್ ಅನ್ನೋದೇನೆ ಈಕ್ವೇಶನ್ಸ್ನ ಸಾಲ್ವ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಯಾವಾಗಾರ ಒಂದು ಸಣ್ಣದೊಂದು ಸಿಂಪಲ್ ವಿಡಿಯೋ ನಿಮ್ಗೆ ಆದಾಗ ನಾನು ಮಾಡಿ ಕಳಿಸ್ತೀನಿ. ಇನ್ಇಕ್ವಾಲಿಟಿ ಅಂತ ಹೇಳಿ ಇಲ್ಲಿ ಈಕ್ವಲ್ ಅಂತ ಬರ್ದಂಗೆನೇನೆ ಸುಮ್ಮನೆ ಜಸ್ಟ್ ಒಂದು ನೋಟ್ ತರ ಬರೆದಿರ್ತೀನಿ. ಎಕ್ಸ್ ಪ್ಲಸ್ 3 ಈಕ್ವಲ್ಸ್ ಬದಲು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂತ ಬರೆದ್ಬಿಟ್ರೆ ಎಕ್ಸ್ ಪ್ಲಸ್ 3 ಈಕ್ವಲ್ಸ್ 5 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಒಂದೇ ಒಂದು ಸಿಂಗಲ್ ವ್ಯಾಲ್ಯೂ ಬಂತು. ಆದರೆ there are several values of x for which x plus 3 will be greater than or equal to 5. Equal to 5 ಅಂದಾಗ x is equal to 2 ಆಗುತ್ತೆ. ಸೊ x is equal to 3 ಆದರೆ 3 plus 3 is equal to 6 which is greater than 5. x is equal to 4 ಆದರೆ 4 plus 3 is equal to 7 which is greater than 5. ಸೊ ಈ ಥರ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಈಕ್ವಲ್ಸ್ ಬದಲು ಈ ಥರ ಗ್ರೇಟರ್ ದ್ಯಾನ್ ಅಥವಾ ಲೆಸ್ ದ್ಯಾನ್ ಅಂತ ಹಾಕಿದ್ರೆ ಅದನ್ನು ನಾವು ಸಾಲ್ವ್ ಮಾಡ್ಬೋದು. ಅಂದರೆ ಫೈಂಡ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ದಿಸ್ ಆಸ್ ಅ ಮ್ಯಾಥಮ್ಯಾಟಿಕಲ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಹೇಳಿ ಅದನ್ನ ಸೊಲ್ಯೂಷನ್ ಆಫ್ ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ. ಈಸ್ ಕಾಲ್ಡ್ ಎನ್ ಇನ್ಇಕ್ವಾಲಿಟಿ. ಅದಕ್ಕೆ ಈಕ್ವೇಶನ್ ಅಂತ ಕರೆದಂಗೆನೆ ಇನ್ಇಕ್ವಾಲಿಟಿ, ಸೊಲ್ಯೂಷನ್ ಆಫ್ ವಿಚ್ ಗಿವ್ಸ್ ಮೆನಿ ವ್ಯಾಲ್ಯೂಸ್. ಎಕ್ಸ್ ಇಸ್ ಈಕ್ವಲ್ ಟು 2 to ಇನ್ಫಿನಿಟಿ ಅಂತ ಬರೀಬೋದು. ಪ್ಲಸ್ ಇನ್ಫಿನಿಟಿ ಎಷ್ಟು ಬೆಲೆ ಕೊಟ್ಟರು ಎಕ್ಸ್ ಇದ್ಗೆ ಎನಿ ಪಾಸಿಟಿವ್ ವ್ಯಾಲ್ಯೂ ಈಕ್ವಲ್ಸ್ ಟು 2 ಅಂಡ್ ಗ್ರೇಟರ್ ದ್ಯಾನ್ 2 ಇವೆಲ್ಲದಕ್ಕೂ ಅದು 5ಗಿನ್ನ ಜಾಸ್ತಿ ಇರುತ್ತೆ ಅವೆಲ್ಲನೂ ಅಂತ ಹೇಳಿ ಆ ಥರ ಸೊಲ್ಯೂಷನ್ ಬರುತ್ತೆ. ಅವಾಗ ರೇಂಜ್ ಆಫ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಇದೆಲ್ಲ ನೆಕ್ಸ್ಟ್ ಕ್ಯಾಲ್ಕುಲಸ್ಗೆ ಹೋಗ್ಬೇಕಾದ್ರೆ ಈ ಇನ್ಇಕ್ವಾಲಿಟಿನ ಸಾಲ್ವ್ ಮಾಡೋದಕ್ಕೂ ಕಲ್ತ್ಕೋಬೇಕಾಗುತ್ತೆ. ನೋಡೋಣ ಸರ್. ವಿಚ್ ಗಿವ್ಸ್ ಮೆನಿ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿಚ್ ಸ್ಯಾಟಿಸ್ಫೈ ದಿ ಇನ್ಇಕ್ವಾಲಿಟಿ ಸ್ಟೇಟ್ಮೆಂಟ್. ಇದನ್ನ ಮ್ಯಾಥಮ್ಯಾಟಿಕಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಒಂದೇನೋ ವಿಚಾರ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? there are set of values of x such that when you add 3 all those values will be either greater than or equal to 5 ಅಂತ ಅದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಅದ್ರ ಮೀನಿಂಗ್ ಬರ್ತಾ ಇದೆ. ಸೊ ಆ ಸ್ಟೇಟ್ಮೆಂಟ್ ಅನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ವ್ಯಾಲ್ಯೂಸ್ ಕಂಡಿಡ್ತೀವಲ್ಲ ಅದು ಸೊಲ್ಯೂಷನ್ ವಿಚ್ ಸ್ಯಾಟಿಸ್ಫೈ ದಿ ಇನ್ಇಕ್ವಾಲಿಟಿ ಸ್ಟೇಟ್ಮೆಂಟ್.
ಸೊ ಇದೊಂದು ಸುಮ್ಮನೆ ಇರಲಿ, ಅಂದರೆ ಈಕ್ವೇಷನ್ ಒಂದೇ ಅಲ್ಲ, ಈ ಈಕ್ವೇಷನಲ್ಲಿ ಹೆಂಗೆ ನಾವು ಕಲಿತೀವೋ ಅದೇ ಥರನೇ ಇನ್ಈಕ್ವಾಲಿಟೀಸ್ನು ಇದೇ ಪ್ರಿನ್ಸಿಪಲ್ ಮೇಲೆ ಎರಡೂ ಕಡೆಗೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಈ ಇನ್ಈಕ್ವಾಲಿಟಿ ಸಾಲ್ವ್ ಮಾಡ್ಬೇಕಾದ್ರೆ ಈ ಥರ ಟ್ರಾನ್ಸ್ಪೋಸಿಂಗ್ಗೆ ಸೈದಾ ಮಾಡೋಕ್ಕಾಗೋದಿಲ್ಲ. ಕೆಲವು ಸತಿ ನಾವು ಏನು ಎಡಗಡೆ ಮಾಡಿದ್ದು ಬಲಗಡೆನೂ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿಂದ ನಾವು ಎರಡೂ ಕಡೆ ಮಾಡಿದ್ದೀವಿ ಅಂತ, ಯಾಕೆಂದರೆ ನೀವು ಬರೀ ಟ್ರಾನ್ಸ್ಪೋಸಿಂಗು ಕ್ರಾಸ್ ಮಲ್ಟಿಪ್ಲಿಕೇಶನ್ ಥರ ಕಲ್ತಿರ್ತೀರ. ಆ ಟ್ರಾನ್ಸ್ಪೋಸಿಂಗು ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಬಂತು ಅಂತನೂ ಗೊತ್ತಿರಬೇಕು. ಸೊ ಇಟ್ ಕೇಮ್ ಬಿಕಾಸ್ ಆಫ್ ಇನ್ವರ್ಷನ್ ಆಪರೇಷನ್ ಆನ್ ಬೋತ್ ಸೈಡ್ಸ್. ಓಕೆ, ಸೊ ಇದಿಷ್ಟನ್ನು ತಿಳ್ಕೊಳ್ಳೋಣ. ಈಗ ಒಂದೆರಡು ಮೂರು ಕ್ವಿಕ್ ಲೆಕ್ಕ ತೋರಿಸ್ತೀನಿ. ಓಕೆ, ಸೊ ನೀವು 9th ಸ್ಟ್ಯಾಂಡರ್ಡ್ ಆದ್ರಿಂದ ಕೆಲವೆಲ್ಲ ಈಗ ಸಿಂಪಲ್ ಲೆಕ್ಕಗಳು ಮಾಡಿರ್ತೀರಾ. ಒಂದೆರಡು ಮೂರು ದೊಡ್ಡ ಲೆಕ್ಕ ತೋರಿಸ್ತೀನಿ, ನ್ಯೂಮರಿಕಲ್ ಎಕ್ಸಾಂಪಲ್ಸ್. ಐ ವಾಸ್ ಕೀನ್ ಟು ಗಿವ್ ಯು ಕಾನ್ಸೆಪ್ಟ್ಸ್. ಲೆಕ್ಕ ನೀವು ಒಂದು ಸ್ವಲ್ಪ ರೂಟಲ್ಲಾಗಿ ಮಾಡ್ತೀರಾ, ಕಾನ್ಸೆಪ್ಟ್ಸ್ ಅರ್ಥ ಅಂದರೆ ದೊಡ್ಡ ಲೆಕ್ಕ ಮಾಡೋದು ಈಸಿ ಆಗುತ್ತೆ. ಈಗ ನೋಡಿ, 1 of solution of equations, solution of simple equations and equations reducible to simple equations. reducible ಅಂದ್ರೆ ಕೆಲವು ಸತಿ x ಸ್ಕ್ವೇರ್ಡ್ ಎಲ್ಲ ಇರುತ್ತೆ. ಹೆಂಗಿರುತ್ತೆ ಅಂದರೆ ಎರಡು ಕಡೆ ಕ್ಯಾನ್ಸಲ್ ಆಗಿಬಿಟ್ಟು ಮತ್ತೆ ಸಿಂಪಲ್ ಈಕ್ವೇಷನ್ಗೆ ರೆಡ್ಯೂಸ್ ಆಗುತ್ತೆ. ಈಕ್ವೇಷನ್ಸ್ ರೆಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಷನ್ಸ್, ಆ ಥರ ಲೆಕ್ಕಗಳು ಮಾಡೋಣ. ಈಗ 8 into x minus 3 minus of 6 minus 2x equals 2 into x plus 2 minus 5 into 5 minus x. ಸೊ ಈಗ ಎತ್ಕೊಳ್ತಾ ದೊಡ್ಡ ಎಕ್ಸ್ಪ್ರೆಷನ್ ಎರಡು ಕಡೆ ಬರ್ದಿದ್ದೀನಿ. ಎಕ್ಸ್ ಅನ್ನೋದನ್ನ 3ರಲ್ಲಿ ಕಳೆದಿದ್ದೀವಿ, ಆಮೇಲೆ 8ರಿಂದ ಗುಣಿಸ್ತೀವಿ. ಅಷ್ಟೇ ಬಿಡಲ್ಲ, ಅದೇ ಎಕ್ಸ್ನ ಇಲ್ಲಿ 2ರಿಂದ ಗುಣಿಸಿ ಆ ಬಂದಿದ್ದ ವ್ಯಾಲ್ಯೂನ 6ರಿಂದ ಕಳೆದ್ಬಿಟ್ಟು ಇದಿಷ್ಟನ್ನು ಮತ್ತೆ ಮೈನಸ್ ಮಾಡ್ತಾ ಇದ್ದೀವಿ. ಆ ಥರ ಇಷ್ಟು ಆಪರೇಷನ್ ಇದೆ ಎಡಗಡೆಗೆ. ಬಲಗಡೆಗೆ ಅದೇ ಎಕ್ಸ್ಗೆ ಇಲ್ಲಿ 2 ಕೂಡಿ ಆಮೇಲೆ ಅದಕ್ಕೆ ಬಂದಿದ್ದನ್ನೇ 2ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಅದೇ ಎಕ್ಸನ್ನು 5ರಲ್ಲಿ ಕಳೆದಾದ್ಮೇಲೆ ಬಂದಿದ್ದನ್ನು 5ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಅವೆರಡು ವ್ಯಾಲ್ಯೂದು ಡಿಫ್ರೆನ್ಸ್ ಕಂಡುಹಿಡಿತಾ ಇದ್ದೀವಿ. ಈ ಎಕ್ಸ್ನ ಹೆಂಗೆ ಕಂಡುಹಿಡಿಬೇಕು ಅಂದರೆ ಈ ಎಡಗಡೆ ಸ್ಟೇಟ್ಮೆಂಟು ಬಲಗಡೆ ಸ್ಟೇಟ್ಮೆಂಟು ಎರಡು ಒಂದೇ ಬೆಲೆ ಕೊಡಬೇಕು ಅಂತ ಅರ್ಥ. ಆ ಥರದ್ದು ಮಾಡಬೇಕು ಅಂತ. ಸೊ ಫಸ್ಟ್ ಏನು ಮಾಡ್ಬೇಕು ನಾವು, ಎಲ್ಲ ಎಕ್ಸ್ಗಳನ್ನೆಲ್ಲ ಒಂದು ಕಡೆಗೆ, ನ್ಯೂಮರಿಕಲ್ಗಳನ್ನೆಲ್ಲ ಒಂದು ಕಡೆಗೆ ಬರೋ ಹಾಗೆ ಏನು ಮಾಡೋದು ಅಂಥೇಳಿ ಫಸ್ಟ್ ನಾವು ಇದನ್ನು ಬಿಡಿಸ್ಕೋಬೇಕು. ಅಂತಂದರೆ ವಿ ಹ್ಯಾವ್ ಟು ಸಿಂಪ್ಲಿಫೈ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ಸ್. ಓಕೆ, ಸೊ ಪ್ರೊಸೀಜರ್ ಏನು, ಫಸ್ಟ್ ಸ್ಟೆಪ್ ಟು ಸಿಂಪ್ಲಿಫೈ LHS and RHS expressions. ಆಲ್ಜಿಬ್ರೈಕ್ ಅಂತ ಹೇಳ್ತಾ ಹೋಗಲ್ಲ ಇಲ್ಲ, ಯಾಕೆಂದ್ರೆ ಆಲ್ಜಿಬ್ರೈಕ್ ಆಪರೇಷನ್ ಇದೆ, ಎಲ್ಲ ಅಡಿಷನ್ ಸಬ್ಟ್ರಾಕ್ಷನ್ ಅದನ್ನೆಲ್ಲ ಲೆಟರ್ ಬರೆದ್ಬಿಟ್ಟು ಅರ್ಥಮೆಟಿಕ್ ಆಪರೇಷನ್ಸ್ ಮಾಡಿದ್ರೆ ಅದನ್ನ ಆಲ್ಜಿಬ್ರಾ ಅಂತ ಕರೆದ್ಬಿಡ್ತೀವಿ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಹೇಳಿ. ಓಕೆ, ಸೊ 8ರಿಂದ ಈಗ ಡಿಸ್ಟ್ರಿಬ್ಯೂಟಿವ್ ಲಾ ಹಾಕಿದ್ರೆ ಏನು ಬರುತ್ತೆ, 8x ಮೈನಸ್ 8 24 ಪ್ಲಸ್ ಇಂಟು ಮೈನಸ್ ಎಲ್ಲ. ಇವಾಗ ನೋಡಿ, ಅದು ಯಾಕೆ ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಆವಾಗ ಬೇಕಿತ್ತು ಅಂದರೆ ಈಕ್ವೇಷನ್ ಸಾಲ್ವ್ ಮಾಡೋಕ್ಕೆ ಒಂದೊಂದು ಎಕ್ಸ್ಪ್ರೆಷನ್ಗೂ ಸಿಂಪ್ಲಿಫೈ ಮಾಡ್ಕೋಬೇಕು ನಾನು. 8x ಮೈನಸ್ 24, ಈ ಮೈನಸ್ ಹಾಗೆ ಇಟ್ಕೊಂಡು -1 into 6 ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ 6, ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 2x ಆಯಿತು. ರೈಟ್ ಹ್ಯಾಂಡ್ ಸೈಡಲ್ಲಿ 2x 2 into x ಪ್ಲಸ್ 2 into 2 4 ಎಲ್ಲ ಪ್ಲಸ್ ಇಂಟು ಪ್ಲಸ್. ಇಲ್ಲಿ -5 into ಪ್ಲಸ್ 5 ಮೈನಸ್ ಇಂಟು ಪ್ಲಸ್ ಮೈನಸ್ 5 5 25, ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 5x ಆಯಿತು. ಸೊ ಇಲ್ಲಿ ಎಕ್ಸ್ಗಳನ್ನೆಲ್ಲ ಒಂದು ಕಡೆಗೆ ಕೂಡ್ಕೊಳ್ಳೋದು. ಅದು ಹೆಂಗೆ, ಎಕ್ಸ್ ಅನ್ನೋದು ಸಿಂಗಲ್ ಟರ್ಮ್ ಆದ್ದರಿಂದ ಈಕ್ವಲೆಂಟ್ ಅದು ಲೈಕ್ ಟರ್ಮ್ಸ್ ಆಗುತ್ತೆ, ಅದ್ರ ಕೋಎಫಿಷಿಯಂಟ್ಸ್ ಕೊಡೋದು. 8x ಪ್ಲಸ್ 2x ಅಂದರೆ 10x ಆಯಿತು. ಓಕೆ, ಇಲ್ಲೇನಾಯ್ತು ಇವಾಗ 24 6 ಎರಡಕ್ಕೂ ಮೈನಸ್ ಸೈನ್ ಇದೆ, ಎರಡೂ ಒಂದೇ ಸೈನ್ ಇದ್ದಾಗ ಕೂಡಬೇಕು, ಏನು ಸೈನ್ ಇರುತ್ತೋ ಅದನ್ನು ಹಾಕಬೇಕು. 24 6 30, ಎರಡಕ್ಕೂ ಮೈನಸ್ ಸೈನ್ ಇದೆ, ಅದರಿಂದ -30. ರೈಟ್ ಹ್ಯಾಂಡ್ ಸೈಡ್ ಏನಾಯಿತು, 2x ಪ್ಲಸ್ 5x ಅಂತಿದೆ, 7x ಅಂತ ಆಯಿತು. -25 ಪ್ಲಸ್ 24, ಒಂದು ಮೈನಸ್ ಒಂದು ಪ್ಲಸ್ ಇದೆ, ಒಂದರಲ್ಲಿ ಒಂದು ಕಳೆದುಬಿಟ್ಟು ದೊಡ್ಡ ಅಂಕಿಗೆ ಇರೋ ಸೈನ್ ಹಾಕಬೇಕು. 25ರಲ್ಲಿ ಹಾಕೋದ್ರೆ 21, ದೊಡ್ಡ ಅಂಕಿ 25ಕ್ಕೆ ಮೈನಸ್ ಸೈನ್ ಇದೆ, ಅದರಿಂದ -21 ಅಂತ. ಈಗೇನು ಮಾಡ್ತೀವಿ ನಾವು,
ಈಗ ದಿಸ್ ಈಸ್ ವಾಟ್ ಟ್ರಾನ್ಸ್ಪೋಸಿಂಗ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡ್ತೀವಿ, ನನಗೆ ಎಡಗಡೆಗೆ ಎಕ್ಸ್ ಬೇಕು, ಅದನ್ನು ಇಲ್ಲಿ ತರ್ತೀನಿ. ಬಲಗಡೆಗೆ ಅಂಕಿ ಬರಬೇಕು, ಇಲ್ಲಿ ತರ್ತೀನಿ. ಸೊ ಅದೇನಾಗುತ್ತೆ, ಎಡಗಡೆಗೆ ಬಂದರೆ ಏನಾಗುತ್ತೆ, 10x ಪ್ಲಸ್ 7x ಅನ್ನೋದು ಆ ಕಡೆ ಕೂಡ್ತಾ ಇದೆ, ಈ ಕಡೆ ಬಂದು ಅದು ಕಳ್ಕೋಬೇಕು. ಸೊ ಅದು ಟ್ರಾನ್ಸ್ಪೋಸ್ಡ್ ಮೇಕ್ಸ್ ಇಟ್ ಇನ್ವರ್ಸ್, ಪ್ಲಸ್ ಟು ಮೈನಸ್ ಆಗುತ್ತಿದೆ. ಇಲ್ಲೇನಾಗುತ್ತೆ, ಇದು ಮೈನಸ್ ಟು ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು ಇಲ್ಲಿ -21 ಹಾಗೆ ಇದೆ, ಈ -30 ಈ ಕಡೆ ಬಂದರೆ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಈಗ ಮತ್ತೆ 10x - 7x ಅಂತಂದ್ರೆ ಏನಾಯ್ತು, 3x ಅಂತ ಆಯ್ತು. 30, 21, ಒಂದು ಮೈನಸ್ ಒಂದು ಪ್ಲಸ್, ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳೆಯೋದು, 9 ಆಯ್ತು. ದೊಡ್ಡಗೆ ಪ್ಲಸ್ ಸೈನ್ ಇದೆ, ಪ್ಲಸ್ ಹಾಕೋದು. ಸೊ 3x = 9 ಅಂತ. ಇನ್ನೂ ಪೂರ ಆಗಲಿಲ್ಲ, ಇಷ್ಟೆಲ್ಲ ಮಾಡಿ ಫೈನಲ್ ಎಕ್ಸ್ಪ್ರೆಷನ್ಗೆ ಬಂತು. ಈಗ ಇದು ಸಿಂಪಲ್ ಈಕ್ವೇಷನ್ ಲೆವೆಲ್ಗೆ, ಅಂದರೆ ಸಿಂಗಲ್ ವೇರಿಯಬಲ್ ವಿತ್ ಪವರ್ ಆಫ್ ಯೂನಿಟಿ. ಈಗ ಇದು ಸಿಂಪಲ್ ಈಕ್ವೇಷನ್. ಸೊ ವಿ ಹ್ಯಾವ್ ರೆಡ್ಯೂಸ್ಡ್ ಇಟ್ ಟು ಎ ಫೈನಲ್ ಸಿಂಪಲ್ ಫಾರ್ಮ್. ಸೊ ಫೈನಲ್ ಸಿಂಪಲ್ ಫಾರ್ಮ್ ಯಾವಾಗ್ಲೂ ax = b ಅಥವಾ x/a = b ಈ ಥರ ಇರುತ್ತೆ. ಸೊ ನಾವೇನು ಮಾಡಬೇಕಾಗತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಸೊ ಏನು ಮಾಡ್ಬೇಕು, ನಾನು ಎಕ್ಸ್ ಮಾತ್ರ ಬರೋದಕ್ಕೋಸ್ಕರ ಇದನ್ನು ತಗೊಂಡು ಹೋಗಿ ಡಿನಾಮಿನೇಟರ್ಗೆ ಇಡಬೇಕು. ಸೊ ಹಾಗಾಗಿ ಏನಾಗುತ್ತೆ, ನನಗೆ x = 9 ನ್ಯೂಮರೇಟರ್ಗೆ ಡಿವೈಡೆಡ್ ಬೈ 3 = 3 ಅಂತ ಉತ್ತರ ಬರುತ್ತೆ. ಸೊ ದಿಸ್ ಈಸ್ ಎ ಸಿಂಪಲ್ ಎಕ್ಸ್ಪ್ರೆಷನ್. ಇನ್ನು ಸ್ವಲ್ಪ ದೊಡ್ಡ ಲೆಕ್ಕ ಮಾಡೋಣ. ಪ್ರೊಸೀಜರ್ ಅಷ್ಟೇ ಇರುತ್ತೆ ಎಲ್ಲದರಲ್ಲೂ. ಯು ವಿಲ್ ನೌ ರಿಯಲೈಸ್ ದಟ್ ಇಷ್ಟರ ತನಕ ನಾವು ಅರ್ಥಮೆಟಿಕ್ ಸಿಂಪ್ಲಿಫಿಕೇಶನ್, ಆಲ್ಜಿಬ್ರೈಕ್ ಸಿಂಪ್ಲಿಫಿಕೇಶನ್ ಎಲ್ಲ ಯಾಕೆ ಕಲಿತಾ ಇದ್ವಿ ಅಂತ ಹೇಳ್ಬಿಟ್ಟು. ಓಕೆ, 3 × x - ಸ್ವಲ್ಪ ಜಂಪ್ ಮಾಡ್ತೀನಿ, ದೊಡ್ಡ ದೊಡ್ಡ ಲೆಕ್ಕಕ್ಕೆ. 3 × x - 1 ಸ್ಕ್ವೇರ್ಡ್ ಮೈನಸ್ 3 × x² - 1 = x - 15. ಇಲ್ಲೇನಿದೆ, ಎಡಗಡೆನಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾಗಿದೆ, ಬಲಗಡೆ ಹಾಗೆ ಇದೆ, ಏನು ತೊಂದರೆ ಇಲ್ಲ. ಸೊ ಎಡಗಡೆಗೆ ಏನು ಮಾಡಬೇಕು ಇವಾಗ, ಮತ್ತೆ ಸಿಂಪ್ಲಿಫೈಯಿಂಗ್ ದಿ ಎಕ್ಸ್ಪ್ರೆಷನ್. ಸೊ ಈಕ್ವಲ್ಸ್ 3 × x - 1 ಹೋಲ್ ಸ್ಕ್ವೇರ್ಡ್ಗೆ a - b ಹೋಲ್ ಸ್ಕ್ವೇರ್ಡ್ ಉಪಯೋಗಿಸೋದು. x² - 2ab 2 × 1 × x - 2x ಪ್ಲಸ್ b² a² - 2ab ಪ್ಲಸ್ b². b ಅಂದರೆ 1 -1 ಇದೆ, ಸೊ 1 ಹೋಲ್ ಸ್ಕ್ವೇರ್ಡ್ ಆಯಿತು. -3 × x², ಮೈನಸ್ ಇಂಟು ಪ್ಲಸ್ ಮೈನಸ್ 3 × x², ಮೈನಸ್ ಇಂಟು ಮೈನಸ್ ಪ್ಲಸ್ 3 × 1 3 ಅಂತ ಆಯಿತು. = x - 15 ರೈಟ್ ಹ್ಯಾಂಡ್ ಸೈಡ್ ಹಾಗೆ ಇರುತ್ತೆ. ಈಗ ಮತ್ತೆ ಇಲ್ಲಿ 3ರಿಂದ ಎಲ್ಲ ಒಳಗಡೆಗೆ ಗುಣಿಸ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 × x², 3x², ಪ್ಲಸ್ ಇಂಟು ಮೈನಸ್ ಮೈನಸ್ 3 6x, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 3 ಮೈನಸ್ 3x² ಪ್ಲಸ್ 3 = x - 15. ಸುಲಭ ಆಗೋಯ್ತು. ಈಗ ಈ ಥರ ರೆಡ್ಯೂಸಿಂಗ್ ಈಕ್ವೇಷನ್ಸ್, ಸಿಂಪಲ್ ಈಕ್ವೇಷನ್ಸ್ ಲೆಕ್ಕ ಕೊಟ್ಟಾಗ ಯಾವಾಗಲೂ ಪವರ್ ಟರ್ಮ್ಸು ಕ್ಯಾನ್ಸಲ್ ಆಗೋ ಹಂಗೆ ಇರುತ್ತೆ ನೋಡಿ. 3x² - 3x² ಪ್ಲಸ್ ಮೈನಸ್ ಆಗೋಯ್ತು. ಈಗ -6x ಇದೆ, ಪ್ಲಸ್ 3 3 6 ಇದೆ, = x - 15 ಅಂತ ಇದೆ. x - 15 ಅಂತಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಎಕ್ಸ್ನ ಎಡಗಡೆ ತಂದರೆ -6x ಅಂತ ಆಗುತ್ತೆ. ಅದೇ -6x ಈ ಕಡೆ ತೊಗೊಂಡೋದ್ರೆ +6x ಅಂತ ಆಗುತ್ತೆ. ಸೊ +6x x ಕೂಡ್ಕೊಳ್ಳೋದು ಪ್ಲಸ್ಸೇ ಬರುತ್ತೆ. ಹಾಗೆಯೇ ಈ -15 ಈ ಕಡೆ ತಂದರೆ ಪ್ಲಸ್ ಆಗುತ್ತೆ. ಸೊ ನೋಡಿಕೊಂಡು ನಾವು ಯಾವ ಕಡೆ ಮಾಡಿದ್ರೆ ಆ ಕಡೆಗೆ ಅಡ್ವಾಂಟೇಜು ಅಂತ ನೋಡಿಕೊಂಡು ಮಾಡೋದು. ಸೊ ಇಲ್ಲಿ ಟು ಸಿ ದಟ್ x ಈಸ್ ಆಲ್ ಪಾಸಿಟಿವ್, ವಿ ವಿಲ್ ಟೇಕ್ ಇಟ್ ಟು ದಿಸ್ ಸೈಡ್. ಸೊ -2 ಪ್ಲಸ್ ಆಗುತ್ತೆ. ಹಾಗೆ ಈ -15ನ ವಿ ವಿಲ್ ಬ್ರಿಂಗ್ ಇಟ್ ಟು ದಿಸ್ ಸೈಡ್. ಸೊ ಅಗೇನ್ -2 ಪ್ಲಸ್ ಆಗುತ್ತೆ. ಆದ ತಕ್ಷಣ ಏನು ಮಾಡ್ಬೇಕೀಗ, ಸೊ 6 -15 ಈ ಕಡೆ ಬಂದರೆ 15 + 6 ಆಯಿತು. ಇಲ್ಲಿ x + 6x ಆಯಿತು. ಇಲ್ಲಿ 21 ಅಂತ ಆಯಿತು, ಇದು 7x ಅಂತ ಆಯಿತು.
ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತಂದ್ರೆ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಅಂತ ನಾವು ಬರ್ಕೋಬಹುದು. ಸೊ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ is same as RHS can be brought to LHS and LHS to RHS. ಸೊ ಅದನ್ನ ಮತ್ತಿನ್ನೇನು ನಾವು ಸುಮ್ಮನೆ ಏನೋ ಬರೆದು ಕನ್ಫ್ಯೂಷನ್ ಮಾಡೋದು ಬೇಡ. ಈಗ ಏನು ಮಾಡ್ಬೋದು ಅಂತಂದ್ರೆ ನೋಡಿ, ಇಲ್ಲಿ ಈಗ ಇದು ಟ್ರಾನ್ಸ್ಪೋಸ್ ಮಾಡ್ತಿಲ್ಲ ನಾವು. ಆಲ್ರೈಟ್, ಇನ್ನೂ ಒಂಥರ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ ಅಂತ ಕೆಲಸ ಮಾಡೋಣ. ಈಗ ನಮಗೆ ಎಕ್ಸ್ಗೆ ಏನು ಮಾಡ್ತಾ ಇದೆ ಆಪರೇಷನ್, ಬಲಗಡೆನೇ ಇರಲಿ ಎಡಗಡೆನೇ ಇರಲಿ ಗುಣಿಸ್ತಾ ಇದೆ. ಇದೇನಾಗ್ಬೇಕು ನನಗೀಗ, ಇದು when I bring from right hand side to left hand side also, operation gets inversed. Multiplication becomes division. Therefore, ಏನಾಗುತ್ತೆ ನಮಗೆ, therefore 21 divided by 7 equals x. ಸೊ ಈಗ 7 ಮೂರ್ಲಿ 21 ಅಂತ ಆಗುತ್ತೆ. ಹುಡುಗರಿಗೆ ಯಾವಾಗಲೂ ಎಡಗಡೆಯಿಂದ ಕೆಳಗಡೆ ಬರ್ಕೊಂಡು ಬಲಗಡೆ ಅಂತಂತಂದ್ರೆ ಮೇಲ್ಗಡೆ ಅಂತ ಅನ್ಕೊಂಡ್ಬಿಡ್ತಾರೆ ಯಾವಾಗಲೂ, ಅಥವಾ 21 ಕೆಳಗಡೆ ಬರ್ಕೊಂಡ್ಬಿಡ್ತಾರೆ. ಸೊ ಈ ಥರದ್ದೆಲ್ಲ ಮಾಡಬಾರ್ದು. ಯಾವಾಗಲೂ ಅಷ್ಟೇ, ಅದು ರೈಟ್ ಹ್ಯಾಂಡ್ ಸೈಡಲ್ಲಿ ಇರಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರಲಿ, ನಮ್ಗೆ ಎಕ್ಸ್ ಫೈನಲ್ ಅನ್ನೋನು ಲೆಫ್ಟ್ ಹ್ಯಾಂಡ್ ಸೈಡೇ ಇರಬೇಕು ಅಂತ ಏನಿಲ್ಲ, ರೈಟ್ ಹ್ಯಾಂಡ್ ಸೈಡೂ ಇರ್ಬೋದು. ಆಪರೇಷನ್ ಮಾತ್ರ ಇನ್ವರ್ಷನ್ ಮಾಡೋದು. ಗುಣಿಸ್ತಾ ಇದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಬಲಗಡೆಯಿಂದ ಎಡಗಡೆಗೆ, ಎಡಗಡೆಯಿಂದ ಬಲಗಡೆಗೆ, ಯಾವುದೇ ಕಡೆ ಬರಲಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆಗುತ್ತೆ, ಡಿವಿಷನ್ನು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ದೇರ್ ಫಾರ್ 3 equals x or x equals 3 ಎರಡನ್ನೂ ಸೇಮ್. a equals b ಅಂದ್ರೂ ಒಂದೇ, b equals a ಅಂದ್ರೂ ಒಂದೇ. ಸೊ ಯು ಗೆಟ್ ದಿ ಆನ್ಸರ್. ಓಕೆ, ಸೊ ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ. ಫೋರ್ ಇಂಟು x plus 3, ದೊಡ್ಡ ಲೆಕ್ಕ ತೋರಿಸ್ಬೇಕು, x plus 3 by 9, ಕ್ವಿಕ್ ಆಗಿ ಮಾಡ್ಕೊಂಡು ಹೋಗ್ತೀನಿ, ನೀವು ಆಮೇಲೆ ಪ್ರಾಕ್ಟೀಸ್ ಮಾಡಿ, ಈಕ್ವಲ್ಸ್ 8x plus 37 divided by 18. ಅಂದರೆ ಇದೆಲ್ಲ ಆಲ್ಜಿಬ್ರೈಕ್ ಮ್ಯಾನಿಪುಲೇಷನ್ ಹೇಗೆ ಮಾಡೋದು, ನಾವು ಅದನ್ನು ಬಿಡಿಸಿ ಸಿಂಪಲ್ ಫಾರ್ಮ್ಯಾಟಿಗೆ ತಂದ್ಕೊಳ್ಳೋದಕ್ಕೆ ಅಂತ. 7x minus 29 by 5x minus 12 ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಬಲಗಡೆಗೆ ಒಂದು ಮೈನಸ್ ಎಕ್ಸ್ಪ್ರೆಷನ್ ಇದೆ, ಇನ್ನೊಂದು ಪ್ಲಸ್ ಎಕ್ಸ್ಪ್ರೆಷನ್ ಇದೆ. ಎಲ್ಲ ಫ್ರಾಕ್ಷನ್ ಥರ ಇದೆ. ನ್ಯೂಮರೇಟರಲ್ಲಿ ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್, ಕೆಳಗಡೆ ಒಂದು ನಂಬರು. ಇಲ್ಲಿ ಬಂದರೆ ನ್ಯೂಮರೇಟರಲ್ಲೂ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನು, ಕೆಳಗಡೆನೂ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಅಂದರೆ ಫ್ರಾಕ್ಷನಲ್ ಎಕ್ಸ್ಪ್ರೆಷನ್ಸ್, ಎಕ್ಸ್ಪ್ರೆಷನ್ ಕಂಟೈನಿಂಗ್ ಫ್ರಾಕ್ಷನ್ಸ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ಈ ಥರ ಇದ್ದಾಗ ಏನು ಮಾಡಿ ಅಂತಂತಂದರೆ, ಈ ಕೆಳಗಡೆ ಡಿನಾಮಿನೇಟರ್ನಲ್ಲಿ ಬರೀ ಅಂಕೆ ಇರೋದನ್ನು ಒಂದು ಕಡೆ ಮಾಡ್ಕೊಳ್ಳಿ ಫಸ್ಟು. ಸೊ ಇದು ಈ ಥರದ ಲೆಕ್ಕ. ಅಂದರೆ ಫೈಂಡ್ ಫ್ರಾಕ್ಷನ್ಸ್ ಇನ್ ವಿಚ್ ಡಿನಾಮಿನೇಟರ್ಸ್ ಆಫ್ ದಿ ಸೇಮ್ ನೇಚರ್. ಅಂದರೆ ಇಲ್ಲಿ ಡಿನಾಮಿನೇಟರ್ ಎರಡಕ್ಕೂ ನ್ಯೂಮರಿಕಲ್ ಇದೆ, ನಂಬರ್ ಇದೆ. ಸೊ ಆದ್ದರಿಂದ ಅವನ್ನ ಒಂದು ಕಡೆಗೆ ತಂದ್ಕೊಳ್ಳೋದು. 4 into x plus 3, ಅದನ್ನು 4x plus 12 ಅಂತ ಮುಂಚೆನೆ ಗುಣಿಸ್ಕೊಂಡ್ಬಿಡೋದು ಒಂದು ಸತಿಗೆ, ಡಿವೈಡೆಡ್ ಬೈ 9 ಅಂತ ಬರ್ಕೊಳ್ಳಿ. ಇದನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಫ್ರಾಕ್ಷನ್ನಿಗೆ ಮೈನಸ್ ಅಂತ ಹಾಕ್ಬೇಕು. ಫ್ರಾಕ್ಷನ್ಗೆ ಮೈನಸ್ ಅಂತ ಹಾಕ್ಬಿಟ್ಟು ಮೇಲೆ 8x plus 37 by 18. ಸೊ ಇಡೀ ಫ್ರಾಕ್ಷನ್ನು ನೋಡಿ ಇಲ್ಲಿ ಟ್ರಾನ್ಸ್ಪೋಸ್ ಆಗಿ ಈ ಕಡೆ ಬರ್ತಾ ಇದೆ ಅಂತಂದ್ರೆ ಪ್ಲಸ್ ಟು ಮೈನಸ್ ಆಗ್ತಾ ಇದೆ. ಸೊ ಮೈನಸ್ ಆಯ್ತು. ಓಕೆ, ಈಕ್ವಲ್ಸ್ ಇಲ್ಲಿ ಮೈನಸ್ಸೇ ಇರುತ್ತೆ, ಈ ಮೈನಸ್ಸೇ ಹಾಗೆ ಬರ್ಕೊಳ್ಳಿ. ಅಂದರೆ ಇಡೀ ಫ್ರಾಕ್ಷನಿಗೆ ಮೈನಸ್ ಅಂತ ಅರ್ಥ. 7x minus 29 ಡಿವೈಡೆಡ್ ಬೈ 5x minus 12 ಅಂತ ಹೇಳ್ಬಿಟ್ಟು. ಸೊ ಆಲ್ಜಿಬ್ರೈಕ್ ಸಿಂಪ್ಲಿಫಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ಈ ಲೆಕ್ಕ. ಈಗ ನೋಡಿ, ಇಲ್ಲಿ 9 ಇದೆ, 18 ಇದೆ. 9 2 18 ಅಂತ ಬರೋದ್ರಿಂದ LCM 18 ಅಂತ ಆಗೋಯ್ತು. ಸೊ 9 2 18 ಅಂತಂದ್ರೆ ಇದನ್ನ ನಾನು 2ರಿಂದ ಗುಣಿಸ್ಕೋಬೇಕು ಅಂತ ಹೇಳಿ. ಸೊ ದಿಸ್ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಬೈ 2
ಸರಿ, ಅದನ್ನ ಬೇಕಾದ್ರೆ ಫಸ್ಟ್ ನಾವು ಅವಾಗ ಪ್ರೊಸೀಜರ್ ಮಾಡಿದ್ವಲ್ಲ ಅದೇ ಥರನೇ ಬರೀತೀನಿ. ಸೊ ಏನು ಮಾಡಬೇಕು, ನಮ್ಮದು ಫ್ರಾಕ್ಷನ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಫಸ್ಟ್ ನ್ಯೂಮರೇಟರ್ ಬರ್ಕೋಬೇಕು 4x+12 ಅಂತ ಹೇಳಿ. ಆಮೇಲೆ ಡಿನಾಮಿನೇಟರಿಂದ LCMನ ಭಾಗಿಸಿದ್ ಬಂದಿದ್ದ ಕೋಶಂಟ್ನ ಬರ್ಕೊಳ್ಳೋದು. ಮೈನಸ್ ಇಲ್ಲೂ ಅಷ್ಟೇ ಮೈನಸ್ ಬರೋದಾದ್ಮೇಲೆ 8x+37 ಅಷ್ಟನ್ನು ಬ್ರಾಕೆಟಲ್ಲಿ ಬರ್ಕೋಬೇಕು. 18 ಅಂದ್ರೆ ಕೋಶಂಟ್ ಅಂದಾಯ್ತು. ಇದನ್ನ ಹಿಂಗೆ ಇಟ್ಕೊಂಡಿರೋದು ಈ ಥರ, ಮತ್ತೆ ಬರ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಈಗ ಮತ್ತೆ ಈಕ್ವಲ್ಸ್ 2×4 8x, 12 24 ಮೈನಸ್ 8x ಮೈನಸ್ 37 ಡಿವೈಡೆಡ್ ಬೈ 18 ಈಕ್ವಲ್ಸ್ ಮತ್ತೆ ಇಷ್ಟು ಅಂತ ಆಯ್ತು. ಈಗ ನೋಡಿ ಇಲ್ಲಿ 8x ಮೈನಸ್ 8x ಅಂತಿದೆ. ಸೊ +8x -8x ಹೊಟ್ಟೆ ಹೋಯ್ತು. ಏನಪ್ಪ ಎಕ್ಸ್ ಕಡೆ ಹೊಟ್ಟೋದ್ರೆ ಎಲ್ಲಿ ಅಂತ, ಬಲಗಡೆ ಇದೆ ಎಕ್ಸ್, ನೋ ಪ್ರಾಬ್ಲಮ್, ನಮಗೆ ಏನು ತೊಂದರೆ ಇಲ್ಲ. ಸೊ ಮೇಲೆ ಏನು ಉಳಿತು ನೋಡಿ, ಇವಾಗ 37 ಮೈನಸ್ 24 ಪ್ಲಸ್ ಇದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳೆಯೋದು. 37ರಲ್ಲಿ 24 ಕಳೆದ್ರೆ ಏನಾಗುತ್ತೆ, 24 3 27 10 37 13 ಬರುತ್ತೆ. ಆ 13 ಏನು ಬರುತ್ತೆ, -13/18 ಅಂತ ಹೇಳ್ಬಿಟ್ಟು ಈಕ್ವಲ್ಸ್ ಮೈನಸ್ 7x - 29 ಬೈ 5x - 12 ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ನೋಡಿ ಇಲ್ಲಿ ಯಾವಾಗಲೂ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, -a/b ಈಕ್ವಲ್ಸ್ a/-b ಈಕ್ವಲ್ಸ್ -a/b ಅಂತ. ಅಂದ್ರೆ ಒಂದು ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ಮೈನಸ್ ಇದ್ದು ಡಿನಾಮಿನೇಟರ್ ಪ್ಲಸ್ ಇದ್ರು ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಈಸ್ ಮೈನಸ್ ಅಂತ. ಹಾಗೆ ನ್ಯೂಮರೇಟರ್ ಪ್ಲಸ್ ಡಿನಾಮಿನೇಟರ್ ಮೈನಸ್ ಇದ್ರು ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಮೈನಸ್ ಅಂತ. ಸೊ ಇಡೀ ಫ್ರಾಕ್ಷನ್ ಈಸ್ ನೆಗೆಟಿವ್ ಫ್ರಾಕ್ಷನ್ ಅಂತ. ಸೊ ಫ್ರಾಕ್ಷನ್ನಿಗೆ ನೆಗೆಟಿವ್ ಅಂತ. ಫ್ರಾಕ್ಷನ್ನಿಗೆ ನೆಗೆಟಿವ್ ಅನ್ನೋದನ್ನ ಎಲ್ಲಿ ಬರಿತೀವಿ, ಫ್ರಾಕ್ಷನ್ ಬಾರ್ ಹತ್ರ ಬರಿತೀವಿ. ಫ್ರಾಕ್ಷನ್ ಬಾರ್ ಹತ್ರ ಏನು ಸೈನ್ ಬರಿತೀವೋ ಅದು ಇಡೀ ಫ್ರಾಕ್ಷನ್ನಿನ ಸೈನು. ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಆರ್ ಅನ್ಲೈಕ್ ಸೈನ್ಸ್ ಅಂತ, ಆ ಥರ ಮೈನಸ್ ಇರುತ್ತೆ ಅಂತ. ಎಲ್ಲಿಗೆ ಬೇಕಾದ್ರೂ ಇರ್ಬೋದು ಅದನ್ನು. ಅಂದರೆ ಈ ಮೈನಸ್ ಸೈನು ನನ್ನ ಕನ್ವೀನಿಯನ್ಸ್ಗೆ ಇನ್ನು ಮುಂದೆ ದೊಡ್ಡ ಲೆಕ್ಕಗಳು ಬಂದಾಗ ನ್ಯೂಮರೇಟರ್ಗಾರ ಹಾಕೋಬೋದು ಅಥವಾ ಡಿನಾಮಿನೇಟರ್ ಬೇಕಾದ್ರೂ ಹಾಕೋಬೋದು, ಆ ಥರ. ಸೊ ಇದು ನಾನು ಚೆನ್ನಾಗಿ ತಿಳ್ಕೊಂಡಿರಿ. ಹಾಗಾಗಿ ಏನಾಗುತ್ತೆ, ಇವಾಗ ಇದು ನಾನು ಇದನ್ನ ಇಡೀ ಫ್ರಾಕ್ಷನ್ಗೆ ಮೈನಸ್ ಅಂತ ಹಾಕ್ಕೊಂಡ್ರೆ ಈ ಕಡೆನೂ ಮೈನಸ್ಸು ಈ ಕಡೆನೂ ಮೈನಸ್ಸು ಏನಾಗತ್ತೆ ಅವಾಗ, -1 ಡಿವೈಡೆಡ್ ಬೈ ಮೈನಸ್. ಈಗ ನೋಡಿ ಇಲ್ಲಿ ಈ -1 ಡಿವೈಡೆಡ್ ಬೈ -1 ಇದು ವಿಲ್ ಕಮ್ ಟು ಡಿನಾಮಿನೇಟರ್ -1 ಅಂತ ಆದರೆ ಏನಾಗುತ್ತೆ, ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಗೋಗುತ್ತೆ. ದೇರ್ ಫೋರ್ ಏನಾಗುತ್ತೆ ನನಗೆ, ದೇರ್ ಫೋರ್ ಐ ಗೆಟ್ 13/18 ಈಕ್ವಲ್ಸ್ 7x - 29 ಬೈ 5x - 12. ಸೊ ಈ ಥರ ಇವೆಲ್ಲ ಮ್ಯಾಥಮ್ಯಾಟಿಕಲ್ ಮ್ಯಾನಿಪುಲೇಷನ್ ಅಂತೇಳಿ ರೂಲ್ಸಿಂದ ಮಾಡ್ತಾ ಇದೀವಿ ನಾವು. ಸೊ ಏನು ರೂಲ್ಸ್ ಫಸ್ಟ್ ಯೂಸ್ ಮಾಡಿದ್ವಿ, ಇಲ್ಲಿ -1 ಅಂತಿದೆ, ರೈಟ್ ಹ್ಯಾಂಡ್ ಸೈಡ್ -1 ಇದೆ. ಸೊ ನಾನು ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರಲ್ಲಿರೋ -1 ಡಿನಾಮಿನೇಟರ್ಗೆ ಬರುತ್ತೆ, ಮೇಲೆ ನ್ಯೂಮರೇಟರಲ್ಲೂ ಮೈನಸ್ ಇದೆ, ಮೈನಸ್ ಬೈ ಮೈನಸ್ ಪ್ಲಸ್ ಆಗುತ್ತೆ. ಸೊ ಎರಡೂ ಕಡೆಗೆ ಪ್ಲಸ್ ಇದೆ. ಈ -1 ಕೆಳಗಡೆ ತಂದ್ರೆ ಇಲ್ಲಿ ಪ್ಲಸ್ ಉಳ್ಕೋತು ಹಂಗೆ. ಅಥವಾ ಮಲ್ಟಿಪ್ಲೈ ಬೈ -1 ಬೈ ಆನ್ ಬೋತ್ ಸೈಡ್ಸ್ ಅಂತ ಮಾಡಿದ್ರು ಇಲ್ಲೂ -1 ಅಲ್ಲೂ -1 ಎರಡು ಅವಾಗ ಪ್ಲಸ್ ಅಂತ ಬರುತ್ತೆ. ಬೋತ್ ಆರ್ ಸೇಮ್. ಸೊ ಈಗ ಏನಾಗುತ್ತೆ ನೋಡಿ ಇಲ್ಲಿ, ದೇರ್ ಫೋರ್ ಮತ್ತೆ ಏನ್ ಮಾಡ್ತೀವಿ ನಾವು, ಇಲ್ಲಿ ನೋಡಿ ಇಲ್ಲಿ ಇದನ್ನ ನ್ಯೂಮರೇಟರ್ಗೆ ತಗೊಂಡು ಹೋಗ್ತೀವಿ, ಇದನ್ನು ನ್ಯೂಮರೇಟರ್ಗೆ ತಗೊಂಡು ಹೋಗ್ತೀವಿ. ಸೊ ದಿಸ್ ಈಸ್ ನೋನ್ ಆಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಯಾಕೆ ಹಿಂಗೆ ಬರದೆ, ಇಲ್ಲಿರೋ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇಲ್ಲಿಗೆ ಬಂದರೆ ನ್ಯೂಮರೇಟರ್ ಆಗುತ್ತೆ, ಇಲ್ಲಿ ನ್ಯೂಮರೇಟರ್ ಇದೆ, ಅದರಿಂದ ಇಲ್ಲಿರೋ ಅಂಕಿ ನ್ಯೂಮರೇಟರ್ಗೆ ಬಂದರೆ ನ್ಯೂಮರೇಟರ್ನಲ್ಲೇ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಹಂಗೆ ಮಾಡಿಕೊಂಡೆ. ಸೊ 13 × 5x - 12 ಈಕ್ವಲ್ಸ್ 18 × 7x - 29. 13 5 65x, 13 26, 13 156, 18 126x ಮೈನಸ್ 18 × 29, 18 30 162, 36 19 40 55. ಸೊ ಎಷ್ಟು ಬರುತ್ತೆ, 18 30 162, 36 42 52, 556
22. ಸೊ ಇದನ್ನ ಬಾಯಲ್ಲಿ ಮಗ್ಗಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಇದರಿಂದ ಮಾಡಿದ್ರೆ ನಮ್ಗೆ ಏನಪ್ಪ ಬರುತ್ತೆ ಅಂತ ಹೇಳಿದ್ರೆ 61x ಇಲ್ಲಿ ಅಷ್ಟೇ. ಈಗ ಟ್ರಾನ್ಸ್ಪೋಸ್ ಮಾಡಿದ್ರೆ ಇದನ್ನ ಈ ಕಡೆಗೆ ಇದನ್ನ ಈ ಕಡೆಗೆ ಮಾಡಿದ್ರೆ ಇದು -2 ಪ್ಲಸ್ ಇದು +2 ಮೈನಸ್ ಆಗುತ್ತೆ. ಸೊ ಏನಾಗುತ್ತೆ ಅಂತಂತಂದ್ರೆ 366 ಬರುತ್ತೆ. 522 -156 ಮಾಡಿದ್ರೆ 12 6 11 5 6 4 1 ಹೋದ್ರೆ 3 366 ಈಕ್ವಲ್ಸ್ 126ರಲ್ಲಿ 65 ಕಳೆಯೋದು 6 5 12 61x ಅಂತ ಆಗುತ್ತೆ. ಸೊ ಮತ್ತೆ ಏನಾಗುತ್ತೆ, ಇದು ಡಿನಾಮಿನೇಟರ್ಗೆ ಬರುತ್ತೆ. ದೇರ್ಫೋರ್ 366 ಡಿವೈಡೆಡ್ ಬೈ 61 ಈಕ್ವಲ್ಸ್ x ಅಂತ ಆಗುತ್ತೆ. ಇಲ್ಲಿ 2 1 2 2 8 16 ಸರಿ 2ರಲ್ಲಿ ಹೋಗಲ್ಲ, ಇದು 3 1 3 3 2 6 3 2 6 3 3 2 6 ಎಷ್ಟು ಬರುತ್ತಿದು? ಬಂದೆ 366 ಎಷ್ಟು ಬರುತ್ತಿದ್ದು? 12 36 61 6 1 6 6 36. ಸೊ x ಇಸ್ ಈಕ್ವಲ್ ಟು, ಸೊ ಇದಕ್ಕೆ ಎಕ್ಸ್ಕ್ಯೂಸ್ ಮೀ ಸರ್ 6 ಹೋಗುತ್ತೆ. 6 ಅದೇ 61 6 ಹೋಗುತ್ತೆ. ಸೊ ದೇರ್ ಫೋರ್ ಇಸ್ ಈಕ್ವಲ್ ಟು 6 6 1 6 6 36. ಅದನ್ನ ಬೇರೆ ವ್ಯಾಲ್ಯೂಸ್ ಅಲ್ಲಿ ಏನಾದ್ರು ತೋರಿಸ್ಬೋದಾ ಅಂತ ನೋಡಿದೆ, ಆಗ್ಲಿಲ್ಲ ಅದು. ಓಕೆ, ಈಕ್ವಲ್ಸ್ 6 ಅಂತ ಬರುತ್ತೆ. ಸೊ ದೇರ್ ಫೋರ್ ವಿ ಹ್ಯಾವ್ x ಇಸ್ ಈಕ್ವಲ್ ಟು 6 ಅಂತ ಹೇಳಿ. ಸೊ ನೋಡಿ, ಮ್ಯಾಥಮ್ಯಾಟಿಕಲ್ ಸಿಂಪ್ಲಿಫಿಕೇಶನ್ ಬಹಳ ಇಂಪಾರ್ಟೆಂಟ್. ಇನ್ನೊಂದು ಲೆಕ್ಕನ ಒಂದು ಸ್ಟೇಜಿಗೆ ಸಿಂಪ್ಲಿಫೈ ಮಾಡಿಬಿಡ್ತೀನಿ, ಅದನ್ನ ನೀವು ಹೋಮ್ವರ್ಕ್ ಥರ ಕಂಪ್ಲೀಟ್ ಮಾಡಿ ಅದನ್ನು. ಓಕೆ, ಬಿಕಾಸ್ ಒಂದು ಟೈಪನ್ನ ತೋರಿಸಿ ಎಷ್ಟೊಂದು ಥರದ್ದು ಈ ಈಕ್ವೇಷನ್ಸ್ ರೆಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಷನ್ ಫಾರ್ಮ್ ಅನ್ನೋದು 9ನೇ ಕ್ಲಾಸ್ ಲೆವೆಲ್ಗೆ ಚೆನ್ನಾಗಿ ತಿಳ್ಕೊಬೇಕು. ಅದಕ್ಕೋಸ್ಕರ ಒಂದು 2-3 ಟೈಪ್ ತೋರಿಸ್ತೀನಿ. ಆ ಥರ ಸುಮಾರು ಟೈಪ್ ಇರುತ್ತೆ, ನೋಡೋಣ ವರ್ಕ್ಶಾಪಲ್ಲಿ ಎಷ್ಟಾದ್ರು ಮಾಡೋಕ್ಕಾದ್ರೆ ಮಾಡೋಣ ಅದನ್ನು. ಸೊ ಈಗ ಒಂದು ಎಕ್ಸ್ಪ್ರೆಷನ್ x+5 ಬೈ x+4 ಮೈನಸ್ x-6 ಬೈ x-7. ನೋಡಿ, ಇದೆಲ್ಲ ಕೇರ್ಫುಲ್ ಆಗಿ ಬರ್ಕೊಳಕ್ ಕಲಿಬೇಕು. ಫ್ರಾಕ್ಷನ್ ಬಾರ್ ಹತ್ರ ಮೈನಸ್ ಹಾಕಿದ್ರೆ ಒನ್ ಫ್ರಾಕ್ಷನ್ ಮೈನಸ್ ಅನದರ್ ಫ್ರಾಕ್ಷನ್ ಅಂತ, ಅದನ್ನ ಬಹಳ ಕೇರ್ಫುಲ್ ಆಗಿ ಇಟ್ಕೋಬೇಕು. ಈಕ್ವಲ್ಸ್ x-4 ಬೈ x-5 ಮೈನಸ್ x-15 ಬೈ x-16. ಇಲ್ಲೆಲ್ಲ ಪ್ಯಾಟ್ರನ್ ಅನ್ನ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತೀವಿ ನಾವು ಯಾವಾಗಲೂ. ಇಲ್ಲಿ ನೋಡಿ, ಇಲ್ಲಿ ಎಡಗಡೆ ಎಕ್ಸ್ಪ್ರೆಷನ್ ಫಸ್ಟ್ ಟರ್ಮ್ ಅಲ್ಲಿ x+5 x+4 ಇದೆ, ಬಲಗಡೆ ಎಕ್ಸ್ಪ್ರೆಷನ್ ಫಸ್ಟ್ ಟರ್ಮ್ ಅಲ್ಲಿ x-4 x-5 ಅಂತಿದೆ. ಸೊ ನಾವು x+4 ಇಂಟು x-5 LCM ತಗೊಂಡಾಗ x+5 ವಿಲ್ ಬಿ ಮಲ್ಟಿಪ್ಲೈಡ್ ಬೈ x-5, x-4 will be multiplied by x+4 when we perform fraction addition or subtraction operation by using LCM as x+4 into x-5 ಅಂತ. ಇದು ಮನಸ್ಸಲ್ಲಿ ಮಾಡ್ಕೊಳ್ಳೋಕೆ ಬರಬೇಕು. ಸೊ ಇದನ್ನ ಒಂದ್ ಕಡೆಗೆ ನಾವು ಬರ್ಕೊಂಡ್ರೆ ಇದನ್ನ ಈ ಕಡೆಗೆ ಹಾಕೊಂಡ್ರೆ ಇದರಲ್ಲೂ ಒಂದು ಇಂಪಾರ್ಟೆಂಟ್ ಇದೆ. ಇದು -2 ಪ್ಲಸ್ ಆಗುತ್ತೆ, ಇದು +2 ಮೈನಸ್ ಆಗುತ್ತೆ. ಏನ್ ಅಡ್ವಾಂಟೇಜ್ ಅಂತ, ಇದರದೆಲ್ಲ ಪ್ಯಾಟ್ರನ್ ರೆಕಗ್ನಿಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದು. ಸೊ ಅಂದ್ರೆ ನೀವು ಆ ಸ್ಟೇಜಿಗೆ ಬರಬೇಕು 9ನೇ ಕ್ಲಾಸ್ನವರು ಅಂತ ಅನ್ನೋದಕ್ಕೋಸ್ಕರ ಈ ತರ ಒಂದ್ ಲೆಕ್ಕ ತೋರಿಸ್ತಾ ಇದ್ದೀನಿ. ಇದನ್ನೊಂದು ಸ್ಟೇಜಿಗೆ ಇದು -x-4 ಬೈ x-5 ಅಂತ ಹೇಳ್ಬಿಟ್ಟು, ರೈಟ್ ಹ್ಯಾಂಡ್ ಸೈಡ್ ಇದು ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. x-6 ಬೈ x+7, ಇಡೀ ಫ್ರಾಕ್ಷನ್ ಮೈನಸ್ ಇದ್ದು ಇಡೀ ಫ್ರಾಕ್ಷನ್ ಪ್ಲಸ್ ಆಯ್ತು. ಓಕೆ,
ಸೊ ಹಾಗಾಗಿ ಈ ಕಡೆಗೆ ಮತ್ತೆ ಮೈನಸ್ ಏನಿದೆಯೋ ಅದು ಹಾಗೇನೆ ಉಳಿಯುತ್ತೆ. ಎಕ್ಸ್ ಮೈನಸ್ 15 ಬೈ ಎಕ್ಸ್ ಪ್ಲಸ್ 16 ಅಂತ ಹೇಳಿ, ಎಕ್ಸ್ ಮೈನಸ್ 16 ಅಂತ ಹೇಳಿ. ನೋಡಿ ಎಡಗಡೆಗೆ ಒಂದು ಐಡಿಯಾ ಸಿಕ್ತು. ಇವಾಗ ಏನ್ ಸಿಕ್ತು? ನನಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ಯಾಟಿನ ಅಡ್ವಾಂಟೇಜ್ ಮಾಡ್ಕೋಬಹುದು ಅಂತ ಗೊತ್ತಾಗುತ್ತೆ. ಸೊ ಎ ಮೈನಸ್ ಬಿ ಅಡ್ವಾಂಟೇಜು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು ಅನ್ನೋದು ಒಂದು ಪ್ಯಾಟರ್ನ್. ಸೊ ಎಲ್ ಸಿ ಎಮ್ ಏನಾಗುತ್ತೆ? ಇಟ್ ಈಸ್ ದಿ ಮಲ್ಟಿಪಲ್ ಆಫ್ ಕಾಮನ್ ಫ್ಯಾಕ್ಟರ್ಸ್ ಅಂಡ್ ಆಲ್ ಅದರ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ಸ್ ಇಲ್ಲ, ಅದರ್ ಫ್ಯಾಕ್ಟರ್ಸ್ ಎಕ್ಸ್ ಪ್ಲಸ್ 4 ಎಕ್ಸ್ ಮೈನಸ್ 5. ಸೊ ಇಲ್ಲಿ ನ್ಯೂಮರೇಟರ್ನ ಎಕ್ಸ್ ಪ್ಲಸ್ 5 ಇದೆ, ಡಿನಾಮಿನೇಟರ್ ಎಕ್ಸ್ ಪ್ಲಸ್ 4 ಇಂದ ಎಲ್ ಸಿ ಎಮ್ನ ಡಿವೈಡ್ ಮಾಡಿದ್ರೆ ಎಕ್ಸ್ ಪ್ಲಸ್ 4 ಕ್ಯಾನ್ಸಲ್ ಆಯಿತು, ಎಕ್ಸ್ ಮೈನಸ್ 5 ಉಳಿಯುತ್ತೆ. ಮೈನಸ್ ಹಾಗೆ ಇರುತ್ತೆ, ಇಲ್ಲಿ ನ್ಯೂಮರೇಟರ್ ಎಕ್ಸ್ ಮೈನಸ್ 4 ಇದೆ, ಇಲ್ಲಿ ಎಕ್ಸ್ ಮೈನಸ್ 5 ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಪ್ಲಸ್ 4 ಉಳಿಯುತ್ತೆ. ಇದನ್ನ ಹೀಗೆ ಇಟ್ಕೊಂಡಿರೋಣ. ಈಗೇನಾಯ್ತು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಆಯಿತು ಎಕ್ಸ್ ಸ್ಕ್ವೇರ್ಡ್ ಮೈನಸ್ 25 ಮೈನಸ್ ಆಫ್ ಅಂತ ಹಾಕ್ಕೊಳ್ಳಿ. ಯಾಕೆಂತಂದ್ರೆ ಎಲ್ಲ ಬಂದಾದ್ಮೇಲೆ ಮೈನಸ್ ಇಂದ ಗುಣಿಸ್ಬೇಕಾಗುತ್ತೆ. ಇಲ್ಲಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 16 ಅಂತ ಆಯ್ತು, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 5 ಅಂತ ಆಯ್ತು. ಬಲಗಡೆಗೆ ನೋಡಿ, ಇಲ್ಲಿ ಯಾವಾಗಲೂ ಈ ಥರ ಕೆಳಗಡೆಗೆ ಒಂದು ಏನೋ ಡಿನಾಮಿನೇಟರ್ ಇದೆ, ಮೇಲ್ಗಡೆ ಈ ಡಿನಾಮಿನೇಟರ್ದೇ ಒಂದು ಎಕ್ಸ್ಪ್ರೆಷನ್ ಬರೋ ಹಾಗೆ ನಾನು ಅದನ್ನ ಬರ್ಕೋಬಹುದು ಅಂತ ಹೇಳ್ಬಿಟ್ಟು ಕಲ್ತ್ಕೋಬೇಕು ಅದನ್ನ. ಸಿ, ಇದನ್ನ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 6 ಬೈ ಎಕ್ಸ್ ಪ್ಲಸ್ 7 ಎಕ್ಸ್ ಮೈನಸ್ 7 ಅದು ಸಾರಿ, ಇದು ಎಕ್ಸ್ ಮೈನಸ್ 7. ಸೊ ಎಕ್ಸ್ ಮೈನಸ್ 6 ಎಕ್ಸ್ ಮೈನಸ್ 7 ಇದೆಯಲ್ಲ, ಈ ಎಕ್ಸ್ ಮೈನಸ್ 7 ಏನಿದೆಯೋ ಅದೇ ಎಕ್ಸ್ಪ್ರೆಷನ್ ಮೇಲ್ಗಡೆ ಎಕ್ಸ್ ಮೈನಸ್ 7 ಬರ್ಕೊಂಡ್ರೆ ವ್ಯಾಲ್ಯೂ ಚೇಂಜ್ ಆಗ್ಬೇಕಾದ್ರೆ -7 + 1 ಅಂತ ಬರ್ಕೊಂಡೆ 6ನ. ಯಾಕೆ ಅಂತಂತಂದ್ರೆ ಎ ಪ್ಲಸ್ ಬಿ ಬೈ ಎ ಅಂತ ಇದ್ರೆ ಎ ಬೈ ಎ ಪ್ಲಸ್ ಬಿ ಬೈ ಎ ಅಂತ ಆಗ್ಬಿಟ್ಟು ಎ ಕ್ಯಾನ್ಸಲ್ ಆಗಿ 1 ಪ್ಲಸ್ ಬಿ ಬೈ ಎ ಅಂತ ಆಗುತ್ತೆ. ಸೊ ನನಗಿಲ್ಲಿ ಎಕ್ಸ್ ಮೈನಸ್ 7 ಬೈ ಎಕ್ಸ್ ಮೈನಸ್ 7 ಅಂತ ಇದೊಂದು ಫುಲ್ ಟರ್ಮೇ ಬರ್ಕೊಂಡ್ಬಿಡ್ಬೋದು ನಾನು, ಫುಲ್ ಟರ್ಮೇನೇ ಬರ್ಕೊಂಡ್ಬಿಡ್ಬೋದು. ಸೊ ಇದನ್ನ ಮತ್ತೆ ಎ ಬೈ ಎ ತರ ಡಿವೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ದಿಸ್ ಇಸ್ ಅನದರ್ ಪ್ಯಾಟ್ರನ್ ರೆಕಗ್ನಿಷನ್ ವಿಚ್ ಯು ಕ್ಯಾನ್ ಡೂ. ಅದೇ ಥರನೇ ಇಲ್ಲಿ ಎಕ್ಸ್ ಮೈನಸ್ 16 ಇದೆ, ಮೇಲ್ಗಡೆನೂ ಅದನ್ನು ನಾನು ಎಕ್ಸ್ ಮೈನಸ್ 16 + 1 ಅಂತ ಬರ್ಕೋಬಹುದು ಅಂತ ಗೊತ್ತಾಗತ್ತೆ. ಸೊ ಈ ಥರ ಬರ್ಕೊಂಡಾಗ ಏನಾಗುತ್ತೆ ಅಂದರೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ, ಮಿಸ್ಟೇಕ್ ಆಗಬಾರ್ದು. ಸುಮ್ಮನೆ ಗುಣಿಸ್ಕೊಂಡು ಭಾಗಾಕಾರ ಮಾಡ್ಕೊಂಡು ಮಾಡಬಾರ್ದು. ವಿ ಶುಡ್ ಯೂಸ್ ಮ್ಯಾಥಮ್ಯಾಟಿಕಲ್ ಲಾಜಿಕ್ ಆ್ಯಂಡ್ ಯೂಸ್ ರೂಲ್ಸ್ ಟು ಅವರ್ ಅಡ್ವಾಂಟೇಜ್. ರೂಲ್ಸ್ನ ನಮ್ಮ ಅಡ್ವಾಂಟೇಜಿಗೆ ಉಪಯೋಗಿಸ್ಕೊಳ್ಳೋದೇ ಮ್ಯಾಥಮ್ಯಾಟಿಕ್ಸ್ ಸಿಂಪ್ಲಿಫಿಕೇಶನ್ದು ಕೆಲಸ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಏನಾಯಿತು? ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಅನ್ನೋದು ಹೋಗುತ್ತೆ, ಆದ್ದರಿಂದ ಏನು ಉಳಿಯುತ್ತೆ? -25 ಮೈನಸ್ ಇಂಟು ಮೈನಸ್ ಪ್ಲಸ್ 16 ಅಂತ ಉಳಿತು. ಸೊ ಮೇಲೆ ಏನಾಗುತ್ತೆ ಇವಾಗ ನೋಡಿ, ಇಲ್ಲಿ -25 + 16 ಅಂತಂದ್ರೆ -9 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 5 ಅಂತ ಆಯ್ತು, ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಎಕ್ಸ್ ಮೈನಸ್ 7 ಬೈ ಎಕ್ಸ್ ಮೈನಸ್ 7 ಪ್ಲಸ್ 1 ಬೈ ಎಕ್ಸ್ ಮೈನಸ್ 7 ಅಂತ ಆಯ್ತು, ಮೈನಸ್ ಇಲ್ಲೂ ಎಕ್ಸ್ ಮೈನಸ್ 16 ಬೈ ಎಕ್ಸ್ ಮೈನಸ್ 16 ಪ್ಲಸ್ 1 ಬೈ ಎಕ್ಸ್ ಮೈನಸ್ 16 ಅಂತ ಆಯ್ತು. ಇದೆರಡೂ ಈ ತರ ಬರೆದಿದ್ದೀವಿ, ಇದನ್ನ ಗೊತ್ತಾಯ್ತಾ? ಈ ಪ್ರೊಸೀಜರ್ ಉಪಯೋಗಿಸ್ಕೊಂಡು ಬರ್ದಿದೆ. ಸೊ ಈಸ್ ಈಕ್ವಲ್ ಟು ಏನಾಯ್ತು ನೋಡಿ, ಇವಾಗ ಇಲ್ಲಿ -9 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 5 ಈಕ್ವಲ್ಸ್, ಇದೇನಾಯ್ತು ನೋಡಿ, ಇಲ್ಲಿ ಹೋಯ್ತು, ಇಲ್ಲೂ ಇದು ಹೋಯ್ತು. ಹೋಗ್ಬಿಟ್ಟು ಏನು ಉಳಿಯುತ್ತೆ ನೋಡಿ, ಇಲ್ಲಿ ನಮಗೆ 1 ಬೈ ಎಕ್ಸ್ ಮೈನಸ್ 7 ಮೈನಸ್ 1 ಬೈ ಎಕ್ಸ್ ಮೈನಸ್ 16 ಅಂತ ಉಳಿತು. ಸೊ ಎಕ್ಸ್ ಮೈನಸ್ 7 ಎಕ್ಸ್ ಮೈನಸ್ 16 ನಮಗೆ ಎಲ್ ಸಿ ಎಮ್ ಆಯಿತು. ಇಲ್ಲಿ 1 ಇಂಟು ಎಕ್ಸ್ ಮೈನಸ್ 16 ಎಕ್ಸ್ ಮೈನಸ್ 7 ಅಂತ ಡಿವೈಡ್ ಮಾಡಿದ್ರೆ ಎಕ್ಸ್ ಮೈನಸ್ 16 ಉಳಿಯುತ್ತೆ. ಮತ್ತೆ -1 ಎಕ್ಸ್ ಮೈನಸ್ 16 ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಮೈನಸ್ 7 ಉಳಿಯುತ್ತೆ. ಸೊ ಇಲ್ಲೂ ಏನಾಗುತ್ತೆ ನೋಡಿ, ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಹೋಯ್ತು,
-16 + 7 ಅಂದರೆ ಮತ್ತೆ -9 ಆಯ್ತು. ಸೊ ಲೆಕ್ಕ ನೋಡಿ ಇವಾಗ ಎಷ್ಟು ಈಸಿಯಾಗಿ ಬರ್ತಾ ಇದೆ ಇವಾಗ. therefore -9 divided by x plus 4 into x minus 5 equals -9 divided by x minus 7 into x minus 16. ಸೊ ನಾವು ಇದನ್ನ ಈ ಕಡೆ ತಗೊಂಡು ಹೋದ್ರೆ ಇಲ್ಲಿ -9 ಬರುತ್ತೆ. ಸೊ -9 ಕ್ಯಾನ್ಸಲ್ ಆಗ್ಬಿಟ್ಟು 1 ಅಂತ ಬರುತ್ತೆ. ಅವಾಗ ಮತ್ತೇನು ಮಾಡೋದು, ಇದನ್ನ ಇದು ಈ ಕಡೆಗೆ ತರೋದು, ಇದನ್ನ ಈ ಕಡೆಗೆ ತಗೊಂಡು ಹೋದ್ರೆ ಸೊ ಫೈನಲ್ ಎಕ್ಸ್ಪ್ರೆಷನ್ ಏನು ಬರುತ್ತೆ ನಮಗೆ, x minus 7 into x minus 16 equals x plus 4 into x minus 5 ಅಂತ ಬಂತು. ಸೊ ಇದನ್ನ ನೀವು ಫಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ನಲ್ಲ ಆ ಲೆವೆಲಿಗೆ ಬಂತು, ಗುಣಿಸ್ಬಿಟ್ಟು ಲೆಕ್ಕ ಮಾಡಿ. ಇಲ್ಲೂ x², ಇಲ್ಲೂ x² ಬರುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಸಿಂಪ್ಲಿಫೈ ಹೋಮ್ವರ್ಕ್, ಸಿಂಪ್ಲಿಫೈ ಆ್ಯಂಡ್ ಸಾಲ್ವ್. ಇದೊಂದು ಪ್ರಾಬ್ಲಮ್ನ ಕಂಪ್ಲೀಟಾಗಿ ಬರೆದ್ಬಿಟ್ಟು ಫುಲ್ ಎಲ್ಲ ಮಾಡಿ ಅಸೈನ್ಮೆಂಟ್ ಥರ ಸಬ್ಮಿಟ್ ಮಾಡಿಬಿಡಿ. ಓಕೆ, ಆಲ್ ದಿ ಬೆಸ್ಟ್. ಸೊ ಲೆಟ್ ಅಸ್ ಮೀಟ್ ಹೂಎವರ್ ಹೂ ಇಸ್ ಸೆಲೆಕ್ಟೆಡ್ ಫಾರ್ ದಿ ವರ್ಕ್ಶಾಪ್ನಲ್ಲಿ ಮೀಟ್ ಮಾಡೋಣಪ್ಪ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆಲ್ ದೀಸ್ ಡೇಸ್. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸರ್.